Hello friends, once again we are back with our GRS program. ನಾವು ಜಾಗ್ರಫಿ ರಿವಿಷನ್ ಸೀರೀಸನ್ನು ಸ್ಟಾರ್ಟ್ ಮಾಡಿದ್ವಿ. ಆ ಜಾಗ್ರಫಿಕ್ ರಿವಿಷನ್ ಸೀರೀಸ್ ಇದು ಪಾರ್ಟ್ 7 ಅನ್ಕೋತೀನಿ ನಾನು. ಈ ಪಾರ್ಟ್ 7ಅಲ್ಲಿ ವಿ ಆರ್ ಟ್ರೈಂಗ್ ಟು ಸ್ಟಾರ್ಟ್ ದ ಫಿಸಿಕಲ್ ಫೀಚರ್ಸ್ ಆಫ್ ಇಂಡಿಯಾ, ಅಂದರೆ ಪ್ರಾಕೃತಿಕ ಲಕ್ಷಣಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿದ್ದೀವಿ ಭಾರತದ್ದು. ಓಕೆನಾ? ಸೊ ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು, ಈ ಪ್ರಾಕೃತಿಕ ಲಕ್ಷಣಗಳನ್ನು ಆಲ್ರೆಡಿ ನಾನು ಒಂದು ಮ್ಯಾಪ್ ಮೇಲೆ ಡ್ರಾ ಮಾಡಲಾಗದ. ಆ ಪ್ರಾಕೃತಿಕ ಲಕ್ಷಣಗಳು ಯಾವುವು ಅಂತೇಳಿ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಸ್ಟಾರ್ಟಿಂಗಲ್ಲಿ. ದ್ಯಾಟ್ ಬಿಕಮ್ಸ್ ಅವರ್ ಇಂಟ್ರೊಡಕ್ಷನ್. ಆಫ್ಟರ್ ದ್ಯಾಟ್ ನಾವೇನು ಮಾಡಮ್ಮ ಅಂದರೆ ಒಂದೊಂದು ಪ್ರಾಕೃತಿಕ ವಿಭಾಗಗಳನ್ನು ತಗೊಂಡು ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ಲಿಕ್ಕೆ ಟ್ರೈ ಮಾಡಮ್ಮ. ಟು ದ ಪಾಯಿಂಟ್ ಎಕ್ಸಾಮ್ಸ್ಗಳಿಗೆ ಯಾವ ಥರ ಕೇಳ್ತಾರೆ ಅದೇ ರೀತಿ ನಾವು ಎಲ್ಲವನ್ನು ಡಿಸ್ಕಸ್ ಮಾಡ್ಲಿಕ್ಕೆ ಟ್ರೈ ಮಾಡಮ್ಮ. ಇಫ್ ಪಾಸಿಬಲ್ ಮೈ ಟೆಲಿಗ್ರಾಮ್ ಚಾನಲ್ ಈಸ್ ಆಲ್ಸೋ ದೇರ್. ಐಲ್ ಟ್ರೈ ಟು ರೈಟ್ ದ ನೇಮ್ ಆಫ್ ದ ಟೆಲಿಗ್ರಾಮ್ ಚಾನಲ್. You can join there and find out the questions that are regarding to the Himalayas. That is the first physical feature that we are going to discuss today. Himalaya is the focus of topic. Hope you are understanding. ಓಕೆ, ಇವಾಗ ನೋಡಮ್ಮ, ನಾನು ಇಲ್ಲೇ ನನ್ನ ಟೆಲಿಗ್ರಾಮ್ ಚಾನಲ್ದು ಒಂದು ಹೆಸರನ್ನು ಬರಲಿಕ್ಕೆ ಟ್ರೈ ಮಾಡ್ಲಿದ್ದೀನಿ. ಇದಕ್ಕೆ ನಾನು ಪ್ರೋ ಜೋಗ್ರಫರ್ ಅಂತ ಕರಿತೇನೆ. ಓಕೆನಾ? ಸೊ ಪ್ರೋ ಜೋಗ್ರಫರ್ ಅಂತ ನೀವು ಹುಡುಕಿದ್ರೆ ವಿಲ್ ಬಿ ಏಬಲ್ ಟು ಸಿ ಮೈ ಟೆಲಿಗ್ರಾಮ್ ಚಾನಲ್. ನೀವು ಅಲ್ಲಿ ಜಾಯ್ನ್ ಆದರೆ you won't be able to miss any of the updates that I am giving. Okay? And this kind of a series, ಈಗೇನು ಸೀರೀಸ್ ಮಾಡಲಿತ್ತೆ ನಾವು ರಿವಿಷನ್ ಸೀರೀಸು, ಇದು ತುಂಬ ಅಂದರೆ ತುಂಬ ಹೆಲ್ಪ್ ಮಾಡ್ತದೆ ಅಂದ್ಕೊಳ್ರಿ ಪಿ ಸಿಗೆ. ಈಗ ಸದ್ಯ ನೋಟಿಫಿಕೇಶನ್ ಬಿಟ್ಟಿರೋದೇ ಪೊಲೀಸ್ ಕಾನ್ಸ್ಟೇಬಲ್. ಆ ಒಂದು ಪೊಲೀಸ್ ಕಾನ್ಸ್ಟೇಬಲ್ಗೆ ಭಾಳ ಅಂದ್ರೆ ಭಾಳ ಹೆಲ್ಪ್ ಮಾಡ್ತದೆ. ಐ ಆಮ್ ಟ್ರೈಂಗ್ ಟು ಡೀಲ್ ಈಚ್ ಆ್ಯಂಡ್ ಎವ್ರಿ ಕಾನ್ಸೆಪ್ಟ್ ಇನ್ ಡೆಪ್ತ್. ಅದರ ಸಲುವಾಗಿ ನೀವು ಯಾವುದೇ ರೀತಿ ಕ್ವಶನ್ಸ್ ಕೇಳಿ, ಎಷ್ಟೇ ಟಫ್ ಕ್ವಶನ್ಸ್ಗಳನ್ನು ಕೇಳಿ, ಟು ದ ಲೆವೆಲ್ ಆಫ್ UPSC ನಾನು ಡಿಸ್ಕಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ಲಿದ್ದೀನಿ. ಆ ಒಂದು ಡೆಪ್ತಲ್ಲಿ ಹೇಳಲಿಕ್ಕೆ ಟ್ರೈ ಮಾಡ್ಲಿದ್ದೀನಿ. ಹೋಪ್ ಎವ್ರಿಬಡಿ ಈಸ್ ಅಂಡರ್ಸ್ಟ್ಯಾಂಡಿಂಗ್. ಆ್ಯಂಡ್ ಇಷ್ಟೆಲ್ಲ ಮಾಡ್ತಿರೋದು ನಿಮಗೋಸ್ಕರ. ಅಂದರೆ ಯು ಕ್ಯಾನ್ ಮೋಟಿವೇಟ್ ಮೀ ಬೈ ಲೈಕಿಂಗ್, ಕಮೆಂಟಿಂಗ್, ಶೇರಿಂಗ್ ಆ್ಯಂಡ್ ಸಬ್ಸ್ಕ್ರೈಬಿಂಗ್ ದ ಚಾನಲ್. ಹೋಪ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಒನ್. ನಿಮ್ಮ ಲೈಕ್ಸ್, ಸಬ್ಸ್ಕ್ರಿಪ್ಷನ್ನ ಮತ್ತು ಕಮೆಂಟ್ಸ್ ಏನಿರ್ತಾವೋ ಅದೇ ನಂಗೆ ಅಲ್ಟಿಮೇಟ್ಲಿ ಮೋಟಿವೇಶನ್ ಇದ್ದಂಗೆ. ಯಾಕಂದರೆ ಐ ಹ್ಯಾವ್ ಸ್ಟಾರ್ಟೆಡ್ ಜಸ್ಟ್ ನೌ. ಸೊ it is your support that motivates me now. Okay na? So let's start with the topic today, and the topic is the physical features of India. ಇದನ್ನ ಭಾರತದ ಪ್ರಾಕೃತಿಕ ಲಕ್ಷಣಗಳು ಅಂತ ಕರಿತೀವಿ. ಓಕೆನಾ? ಸೊ ಇಲ್ಲಿ ಬರೆದು ಬಿಡ್ತೇನೆ ನಾನು, ಭಾರತದ ಪ್ರಾಕೃತಿಕ ಲಕ್ಷಣಗಳು ಅಂತ ಹೇಳಿ. ಈ ಸ್ಕ್ರೀನಲ್ಲಿ ನೋಡ್ತಿರ್ಬೋದು ನೀವು, ಈ ಭಾರತದ ಪ್ರಾಕೃತಿಕ ಲಕ್ಷಣಗಳಲ್ಲಿ ಮೊದಲನೇ ಪ್ರಾಕೃತಿಕ ಲಕ್ಷಣ ಇಲ್ಲಿ ಕಂಡುಬರ್ತದೆ ನಿಮಗೆ. ರೆಡ್ ಕಲರ್ಲಿ ಮೇಲ್ಗಡೆ ನಾನು ಏನಪ್ಪ ಅಂದರೆ ಉತ್ತರ ಭಾಗದಲ್ಲಿ ಒಂದು ರೆಡ್ ಕಲರ್ಲಿ ಲೈನ್ಸ್ಗಳನ್ನು ಡ್ರಾ ಮಾಡಿರ್ತೀನಿ. ಆ ಎಲ್ಲ ಲೈನ್ಸ್ಗಳನ್ನು ನಾನು ಏನಂತ ಕರಿತೇನೆ ಅಂದರೆ ಹಿಮಾಲಯ ಪರ್ವತಗಳು ಅಂತ ಕರಿತೇನೆ. ಆದ್ದರಿಂದ ಇಲ್ಲಿ ಏನು ಬರೀತೀನಿ ಅಂದರೆ ಫಸ್ಟ್ ಹಿಮಾಲಯ ಪರ್ವತಗಳು ಅಂತ ಬರೀತೀನಿ. ಓಕೆನಾ? ಹಿಮಾಲಯ. ಈ ಎರಡನೇದ್ದು ನಾವೇನಾದರೂ ನೋಡಿದರೆ, ಇಲ್ಲಿ ಎರಡನೇದ್ದು ನಾನು ಗ್ರೀನ್ ಕಲರ್ಲಿ ಮಾರ್ಕ್ ಮಾಡಿರ್ತೀನಿ, ಶೇಡ್ ಮಾಡಿರ್ತೀನಿ. ಆ ಒಂದು ಲಕ್ಷಣವನ್ನು ನಾವು ಏನಂತ ಕರಿತೀವಿ ಅಂದರೆ ಉತ್ತರ ಮಹಾ ಮೈದಾನ ಪ್ರದೇಶ ಅಂತ ಕರಿತೀವಿ. ಓಕೆನಾ? ಉತ್ತರ ಮಹಾ ಮೈದಾನ ಪ್ರದೇಶ. ಹೋಪ್ ಎವ್ರಿಬಡಿ ಈಸ್ ಅಂಡರ್ಸ್ಟ್ಯಾಂಡಿಂಗ್. ಸರ್, ಉತ್ತರ ಮಹಾ ಮೈದಾನ ಪ್ರದೇಶ ಆದ ನಂತರ ಇಲ್ಲಿ ಕೆಳಗಡೆ ನೀವು ತ್ರಿಭುಜಾಕಾರದಲ್ಲಿ ಒಂದು ಪ್ರದೇಶವನ್ನು ನೋಡ್ಬೋದು. ಆ ತ್ರಿಭುಜಾಕಾರದ ಪ್ರದೇಶ ಏನಾಗುತ್ತೆ ಅಂದರೆ 3 sides ವಾಟರಿಂದ ಆವೃತಗೊಂಡಿರ್ತಕ್ಕಂಥ ಪ್ರದೇಶ ಆಗಿರ್ತಕ್ಕಂಥ ಕಾರಣದಿಂದ ಅದನ್ನು ನಾವೇನಂತ ಕರಿತೀವಿ ಅಂದರೆ ಪರ್ಯಾಯ ಪ್ರಸ್ಥಭೂಮಿ ಅಂತ ಕರಿತೀವಿ. ಓಕೆನಾ? ಸೊ ಇದನ್ನು ನಾವು ಇಂಗ್ಲೀಷಲ್ಲಿ ಪೆನಿನ್ಸುಲಾ ಪ್ಲಾಟಿವ್ ಅಂತ ಕರಿತೀವಿ. ಸೊ ಪರ್ಯಾಯ ಪ್ರಸ್ಥಭೂಮಿ. ಈಗ ನಾಲ್ಕನೇದು ನೋಡ್ರಿ, ಈ ಪರ್ಯಾಯ ಪ್ರಸ್ಥಭೂಮಿಯ ಅಕ್ಕಪಕ್ಕದಲ್ಲಿ ಪೂರ್ವದಲ್ಲಿ ಮತ್ತು ಪಶ್ಚಿಮದಲ್ಲಿ ಬ್ಲೂ ಕಲರ್ಲಿ ನಿಮಗೆ ಮಾರ್ಕಿಂಗ್ ಕಾಣ್ತಿರ್ತದೆ. ದಾಟ್ ಬಿಕಮ್ಸ್ ಸರ್ ಕೋಸ್ಟಲ್ ಪ್ಲೇನ್. ಆ್ಯಂಡ್ ಅದಕ್ಕೆ ನಾವು ಕನ್ನಡದಲ್ಲಿ ಏನಂತೇವೆ ಅಂದರೆ ಕರಾವಳಿ ತೀರ ಪ್ರದೇಶ ಅಂತ ಕರಿತೀವಿ. ಓಕೆನಾ? ಸೊ ಕರಾವಳಿ ತೀರ ಪ್ರದೇಶ. ಇದಾದ ನಂತರ ನಾವೇನು ನೋಡ್ತಿದ್ದೀವಿ ಅಂದರೆ ಇಲ್ಲಿ ಬ್ಲ್ಯಾಕ್ ಕಲರ್ ಮಾರ್ಕಿಂದ ನಾನು ಅಕ್ಕಪಕ್ಕದಲ್ಲಿ ಅರಬ್ಬಿ ಸಮುದ್ರದಲ್ಲಿ ಮತ್ತು ಬಂಗಾಳ ಕೊಲ್ಲಿಯಲ್ಲಿ ಕೆಲವೊಂದು ದ್ವೀಪಗಳನ್ನು ಡ್ರಾ ಮಾಡಲಾಗದ. ಅದಕ್ಕೆಲ್ಲವನ್ನು ಕೂಡಿಕೊಂಡು ನಾನು ಏನಂತ ಕರಿತೇನೆ ಅಂದರೆ ಭಾರತದ ದ್ವೀಪಗಳು ಅಂತ ಕರಿಬೋದು. ಓಕೆನಾ? ಸೊ ದ್ವೀಪಗಳು. ಇದಾದ ನಂತರ ಆರನೇದ್ದೇನದ, ದ್ಯಾಟ್ ಯು ಕ್ಯಾನ್ ಲುಕ್ ಅಟ್ ದ ರಾಜಸ್ಥಾನ್ ಸ್ಟೇಟ್. ಈ ರಾಜಸ್ಥಾನ್ ಸ್ಟೇಟಲ್ಲಿ ನೀವು ನೋಡಿದರೆ ಅಲ್ಲಿ ಮಾರ್ಕ್ ಮಾಡ್ಲಿಕ್ಕೆ ಟ್ರೈ ಮಾಡ್ಲಿಕ್ಕೆ ನಾನು ಈ ಮಾರ್ಕ್ ಮಾಡಿರ್ತಕ್ಕಂಥ ಪ್ಲೇಸನ್ನು ನಾವೇನಂತ ಕರಿತೀವಿ ಅಂದರೆ, ಸರಿ, ಈ ಪ್ಲೇಸನ್ನು ನಾವು ಥಾರ್ ಮರುಭೂಮಿ ಅಂತ ಕರಿತೀವಿ. ಸೊ ಜನರಲ್ ಆಗಿ ನಾವು ಇದನ್ನು ಏನಂತ ಕರಿಬೋದು ಅಂದರೆ ಮರುಭೂಮಿ ಅಂತ ಕರಿಬೋದು. ಹೋಪ್ ಎವ್ರಿಬಡಿ ಅಂಡರ್ಸ್ಟ್ಯಾಂಡ್ಸ್. ಸೊ ದಿಸ್ ಈಸ್ ಹೌ ದ ಫಿಸಿಕಲ್ ಫೀಚರ್ಸ್ ಆಫ್ ಇಂಡಿಯಾ ಅಪಿಯರ್ಸ್ ಲೈಕ್. ಹಿಮಾಲಯಗಳನ್ನು ನಾವು ಇಂಗ್ಲೀಷಲ್ಲಿ ಏನು ಕರಿತೀವಿ? ಫಸ್ಟ್ ಒನಿಗೆ ಹಿಮಾಲಯನ್ ಮೌಂಟೇನ್ಸ್ ಅಂತ ಕರಿತೀವಿ. ಸೆಕೆಂಡ್ ಒನಿಗೆ ವಿ ಕಾಲ್ ಇಟ್ ಆಸ್ ಗ್ರೇಟ್ ನಾರ್ದರ್ನ್ ಪ್ಲೇನ್ಸ್. ಆ್ಯಂಡ್ ಥರ್ಡ್ ಒನಿಗೆ ಪೆನಿನ್ಸುಲಾ ಪ್ಲಾಟಿವ್ ಅಂತ ಕರಿತೀವಿ. ಫೋರ್ತಿಗೆ ಕೋಸ್ಟಲ್ ಪ್ಲೇನ್ಸ್ ಅಂತ ಕರಿತೀವಿ. ಫಿಫ್ತಿಗೆ ದ ಐಲ್ಯಾಂಡ್ಸ್ ಅಂತ ಕರಿತೀವಿ. ಆ್ಯಂಡ್ ಸಿಕ್ಸ್ತಿಗೆ ದ ಡೆಸರ್ಟ್ ಆಫ್ ಇಂಡಿಯಾ ಅಂತ ಕರಿತೀವಿ. ಓಕೆನಾ? ಸೊ ಲೆಟ್ಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್
ಟುಡೇ ಅಬೌಟ್ ದ ಹಿಮಾಲಯನ್ ಮೌಂಟೇನ್ಸ್. ಓಕೆ, ಸೊ ಹಿಮಾಲಯ ಪರ್ವತಗಳ ಬಗ್ಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡೋಣ. ಸೊ ಲೆಟ್ಸ್ ಐ ನೋಡ್ರಪ್ಪ, ಫುಲ್ ಕಾನ್ಸಂಟ್ರೇಷನ್, ವಿ ಆರ್ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ದ ಹಿಮಾಲಯನ್ ಮೌಂಟೇನ್ಸ್. ನಾವು ಈ ಹಿಮಾಲಯನ್ ಮೌಂಟೇನ್ಸಿಗೆ ನಾನೇನು ಮಾಡ್ತೀನಿ ಅಂದರೆ ಒಂದು ಡೈಗ್ರಾಮನ್ನು ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಆ ಡೈಗ್ರಾಮನ್ನು ಡ್ರಾ ಮಾಡೋಕ್ಕಿಂತ ಮುಂಚೆ ಐ ಲೆಟ್ ಯು ನೋ ಹೌ ಎಕ್ಸಾಕ್ಟ್ಲಿ ದ ಹಿಮಾಲಯನ್ ಮೌಂಟೇನ್ಸ್ ಆರ್ ಫಾರ್ಮ್ಡ್. ಈ ಹಿಮಾಲಯ ಪರ್ವತಗಳು ಯಾವ ರೀತಿ ಉಗಮಗೊಂಡವು ಅದನ್ನು ನಾನು ನಿಮಗೆ ಹೇಳಲಿಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ, ಸೊ ಉಗಮ ಅಂತ ಬರೆದಿರ್ತೀನಿ ಇಲ್ಲಿ, ಸೊ ದಟ್ ಯು ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ದಿಸ್ ಗೋನ್ ಬಿ ವೆರಿ ಡೆಪ್ತ್. ಈ ಉಗಮವನ್ನು ನೀವು ಅರ್ಥ ಮಾಡ್ಕೊಂಡ್ರೆ ಯು ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಸಮ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಆಫ್ ಫಿಸಿಕಲ್ ಜೋಗ್ರಫಿ ಆಲ್ಸೋ ಕಾಲ್ಡ್ ಅಸ್ ಪ್ಲೇಟ್ ಟೆಕ್ಟಾನಿಕ್ಸ್. ಆ ಪ್ಲೇಟ್ ಟೆಕ್ಟಾನಿಕ್ಸ್ ಒಂದು ಹೆಲ್ಪಿಂದ ನಾವೇನು ಮಾಡ್ಬೋದು ಅಂದರೆ ಈ ಹಿಮಾಲಯ ಪರ್ವತಗಳು ಯಾವ ರೀತಿ ಉಗಮಗೊಂಡವು ಅದನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ಬೋದು. ಸೊ ಉಗಮವನ್ನು ನೋಡ್ರಿ, ಫುಲ್ ಕಾನ್ಸಂಟ್ರೇಷನ್. 60-70 ಮಿಲಿಯನ್ ವರ್ಷಗಳ ಹಿಂದೆ ಯಾವ ರೀತಿ ಇತ್ತು? 60 ಮಿಲಿಯನ್ ವರ್ಷಗಳ ಹಿಂದೆ ಯಾವ ರೀತಿ ಇತ್ತು ಅಂದರೆ ಇಲ್ಲಿ ಕೆಳಗಡೆ ಇರ್ತಕ್ಕಂಥ ಒಂದು ಇಂಡಿಯನ್ ಪೋರ್ಷನನ್ನು ನೋಡ್ರಿ. ಇಂಡಿಯಾ ಎಕ್ಸಾಕ್ಟ್ಲಿ ಈ ರೀತಿ ಇತ್ತು ಅನ್ಕೊಟ್ರಿ. ಓಕೆನಾ, ಈ ರೀತಿ ಇತ್ತು ಇಂಡಿಯಾ. ಆದರೆ ಅದರ ಮೇಲ್ಗಡೆ ನೀವು ಬ್ಲೂ ಕಲರ್ಲೆ ನೀವು ನೋಡ್ಬೋದು. ಈ ಬ್ಲೂ ಕಲರ್ಲೆ ನೀವೇನು ನೋಡ್ಬೋದು ಅಂದರೆ ಒಂದು ಪ್ಲೇಟನ್ನು ನೋಡ್ಬೋದು. ಈ ಪ್ಲೇಟಿಗೆ ನಾವು ಏನಂತ ಕರಿತೀವಿ ಅಂದರೆ ಯುರೇಷಿಯನ್ ಪ್ಲೇಟ್ ಅಂತ ಕರಿತೀವಿ. ಓಕೆನಾ, ಯುರೇಷಿಯನ್ ಪ್ಲೇಟ್. ಅದರ ಕೆಳಗಡೆ ರೆಡ್ ಕಲರ್ ಮಾರ್ಕಿಂದ ಆಲ್ರೆಡಿ ನಾನು ಇಂಡಿಯನ್ ಪ್ಲೇಟನ್ನು ಡ್ರಾ ಮಾಡಲಾಗದ. ಓಕೆನಾ, ಸೊ ಈ ಇಂಡಿಯಾ ಮತ್ತು ಯುರೇಷಿಯಾದ ಮಧ್ಯದಲ್ಲಿ ಒಂದು ಸಮುದ್ರ ಇರೋದನ್ನು ಕಾಣ್ತೀವಿ ನಾವು. ಆ ಸಮುದ್ರವನ್ನು ನಾವು ಏನಂತ ಕರಿತೀವಿ ಅಂದರೆ ಟೆಥಿಸ್ ಅಂತ ಕರಿತೀವಿ. ಓಕೆ, ಸೊ ಟೆಥಿಸ್ ಅಂತ ಕರಿತೀವಿ. ಆ ಟೆಥಿಸನ್ನು ನಾನು ಬರೆದ್ರೆ ಯಾವ ರೀತಿ ಕಾಣ್ತಿರುತ್ತೆ ನೋಡ್ರಿ, ಟೆಥಿಸ್ ಸಿ. ಓಕೆ, ಸೊ ಎಕ್ಸಾಕ್ಟ್ಲಿ 60-70 ಮಿಲಿಯನ್ ಇಯರ್ಸ್ ಅಗೋ ದ ಸಿನಾರಿಯೋ ಇಸ್ ಲೈಕ್ ದಿಸ್. ಈ ಇಂಡಿಯಾ ಇದ್ದಿದ್ದನ್ನು ಇಂಡಿಯನ್ ಪ್ಲೇಟ್ ಅಂತ ಕರೀತೀವಿ. ಮೇಲ್ಗಡೆ ಬ್ಲೂ ಕಲರ್ ಮಾರ್ಕ್ ಮಾಡಿರ್ತಕ್ಕಂಥ ಪ್ಲೇಸನ್ನು ಯುರೇಷಿಯನ್ ಪ್ಲೇಟ್ ಅಂತ ಕರಿತೀವಿ. ಮತ್ತು ಆ ಎರಡೂ ಭೂಖಂಡಗಳ ಮಧ್ಯದಲ್ಲಿ ಇರತಕ್ಕಂಥ ಒಂದು ಸಮುದ್ರವನ್ನು ಟೆಥಿಸ್ ಸಿ ಅಂತ ಕರೆದು ಅದನ್ನು ಟೆಥಿಸ್ ಪ್ಲೇಟ್ ಅಂತ ಕರೀತೀನಿ. ಇದನ್ನೇ ನಾನು ಏನಾದರೂ ಏನಪ್ಪ ಅಂದರೆ ಕ್ರಾಸ್ ಸೆಕ್ಷನಲ್ ಡೈಗ್ರಾಮನ್ನು ನೋಡ್ಲಿಕ್ಕೆ ಟ್ರೈ ಮಾಡಿದರೆ ಯಾವ ರೀತಿ ಕಾಣ್ತಿರ್ತದೆ ಅಂದರೆ ರೆಡ್ ಕಲರ್ ಮಾರ್ಕಿಂದ ಇರತಕ್ಕಂಥದ್ದು ಇಂಡಿಯನ್ ಪ್ಲೇಟ್. ಓಕೆನಾ, ಸೊ ಆಮೇಲೆ ಬ್ಲೂ ಕಲರ್ ಮಾರ್ಕಲ್ಲಿ ಇರ್ತಕ್ಕಂಥದ್ದು ಯಾವುದೋ ಯುರೇಷಿಯನ್ ಪ್ಲೇಟ್. ಓಕೆನಾ, ಸೊ ಯುರೇಷಿಯನ್ ಪ್ಲೇಟ್ ಈ ರೀತಿ ಐತೆ ಅನ್ಕೊಳ್ರಿ. ತದನಂತರ ಗ್ರೀನ್ ಕಲರ್ಲಿ ಮಾರ್ಕ್ ಇರ್ತಕ್ಕಂಥದ್ದು ಯಾವುದೋ ಟೆಥಿಸ್ ಪ್ಲೇಟ್. ಸೊ ಟೆಥಿಸ್ ಪ್ಲೇಟ್ ಎಕ್ಸಾಕ್ಟ್ಲಿ ಈ ಥರ ಐತೆ ಅನ್ಕೊಟ್ರಿ. ಸರ್ ಇಲ್ಲಿ ಇಂಡಿಯನ್ ಪ್ಲೇಟ್ ಮತ್ತು ಟೆಥಿಸ್ ಪ್ಲೇಟ್ ಎರಡೂ ಯುರೇಷಿಯನ್ ಪ್ಲೇಟ್ ಕಡೆ ಹೋಗ್ತಿರೋದನ್ನು ನಾವು ನೋಡ್ತೀವಿ. ಆ್ಯಂಡ್ ಯುರೇಷಿಯನ್ ಪ್ಲೇಟ್ ವಾಪಸ್ ಕೆಳಗಡೆ ಬರೋದನ್ನು ನೋಡ್ತಿರ್ತೇವೆ. ಆದ್ದರಿಂದ ಆ ಮೂಮೆಂಟನ್ನು ಕೂಡ ತೋರಿಸ್ಬೇಕಿಲ್ಲಿ. ಪ್ಲೇಟ್ ಟೆಕ್ಟಾನಿಕ್ಸ್ ಅಂದ್ರೆ ಅರ್ಥ ಅದು. ಓಕೆನಾ, ಸೊ ಟೆಕ್ಟಾನಿಕ್ಸ್ ಇಸ್ ನಥಿಂಗ್ ಬಟ್ ಮೂವ್ಮೆಂಟ್ ಆಫ್ ದ ಪ್ಲೇಟ್ಸ್. ಸೊ ಮೂವ್ಮೆಂಟ್ ಆಫ್ ದ ಪ್ಲೇಟ್ಸನ್ನು ತೋರಿಸಿದ್ರೆ ಇಂಡಿಯನ್ ಪ್ಲೇಟ್, ಟೆಥಿಸ್ ಪ್ಲೇಟ್ ಮತ್ತು ಯುರೇಷಿಯನ್ ಪ್ಲೇಟ್ದು ಮೂವ್ಮೆಂಟ್ ಎಕ್ಸಾಕ್ಟ್ಲಿ ಈ ರೀತಿ ಇರ್ತದೆ. ಆಸ್ ಐ ಹ್ಯಾವ್ ಶೋನ್ ಯು ಆನ್ ದ ಮ್ಯಾಪ್ ವಿತ್ ದ ಹೆಲ್ಪ್ ಆಫ್ ಆರೋ ಮಾರ್ಕ್ಸ್. ಓಕೆನಾ, ನೋಡ್ರಿ ಈ ರೀತಿ ಇದ್ದಾಗ ಏನಾಗ್ಬೋದು, ಸ್ಟಾರ್ಟಿಂಗಲ್ಲಿ ಟೆಥಿಸ್ ಪ್ಲೇಟ್ ಮತ್ತು ಯುರೇಷಿಯನ್ ಪ್ಲೇಟ್ ಎರಡು ಏನಪ್ಪಾ ಅಂದರೆ ಸಂಧಿಸುವುದನ್ನು ನೋಡ್ತೇವೆ ಅಥವಾ ಕನ್ವರ್ಜ್ ಆಗೋದನ್ನು ನೋಡ್ತೀವಿ. ಕನ್ವರ್ಜ್ ಆದಾಗ ಯಾವ ರೀತಿ ಕಾಣ್ತಿರ್ತದೆ ಅದನ್ನು ನಾನು ನಿಮಗೆ ಹೇಳಲಿಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ, ಸೊ ಕನ್ವರ್ಜ್ ಆದಾಗ ದ ಹೈ ಡೆನ್ಸ್ ಪ್ಲೇಟ್ ಕಾಲ್ಡ್ ಅಸ್ ಟೆಥಿಸ್ ಪ್ಲೇಟ್, ಡೆನ್ಸಿಟಿ ಆಫ್ ದ ಟೆಥಿಸ್ ಪ್ಲೇಟ್ ಈಸ್ ಹೈ ಆ್ಯಂಡ್ ದ ಯುರೇಷಿಯನ್ ಪ್ಲೇಟ್ ಈಸ್ ನಾಟ್ ದಟ್ ಹೈ. ಅದರ ಸಂಬಂಧ ನಾವೇನು ಮಾಡ್ಲಿತ್ತೇವೆ ಅಂದರೆ ಐ ಆಮ್ ಏಬಲ್ ಟು ಸಿ ಟೆಥಿಸ್ ಪ್ಲೇಟ್ ಗೆಟಿಂಗ್ ಸಬ್ಡಕ್ಟೆಡ್. ನಿಮ್ಮ ಪ್ಲೇಟ್ ಟೆಕ್ಟಾನಿಕ್ಸ್ ಗೊತ್ತಿದ್ರೆ 100% ಇದೆಲ್ಲ ಅರ್ಥ ಆಗ್ತಿರ್ತದೆ. ಓಕೆನಾ, ಸೊ ಇವಾಗ ಈ ಟೆಥಿಸ್ ಪ್ಲೇಟ್ ಸಬ್ಡಕ್ಟ್ ಆಗುವಾಗ ಆ ಟೆಥಿಸ್ ಪ್ಲೇಟದ ಸೈಜ್ ಕಡಿಮೆ ಆಗ್ತಿರ್ತದೆ. ಅದರ ಜೊತೆಗೆ ವಾಟ್ ಎವರ್ ಗೆಟ್ ಸಬ್ಡಕ್ಟೆಡ್ ಡೌನ್, ಯಾವ್ಯಾವ ಪೋರ್ಷನ್ ಟೆಥಿಸ್ ಇದು ಸಿಂಕ್ ಆಗ್ತಿರ್ತದ ಅದೆಲ್ಲ ಸಿಂಕ್ ಆಗಿ ಒಳಗಡೆ ಮೆಂಟಲಲ್ಲಿ ಹೋಗಿ ಪೂರ್ತಿ ಬರ್ನ್ ಆಗಿ ಈ ಪೂರ್ತಿ ಪೋರ್ಷನನ್ನು ನಾನು ರೆಡ್ ಕಲರ್ಲಿ ಮಾರ್ಕ್ ಮಾಡಿನಲ್ಲ ಅದಕ್ಕೆ ಸಬ್ಡಕ್ಷನ್ ಝೋನ್ ಅಂತ ಕರೀತಾರೆ. ಓಕೆನಾ, ಸೊ ಈ ಸಬ್ಡಕ್ಷನ್ ಝೋನಿಂದ ಬಹಳಷ್ಟು ಜ್ವಾಲಾಮುಖಿಗಳು ಬರೋದನ್ನು ನಾವು ನೋಡಿದರೆ ಆ ಜ್ವಾಲಾಮುಖಿಗಳು ಹೊರಗಡೆ ಬಂದು ಈ ರೀತಿ ಏನಪ್ಪ ಅಂದರೆ ಭೂಪ್ರದೇಶಗಳನ್ನು ರಚನೆ ಮಾಡ್ತಿರ್ತಾವೆ ಅನ್ಕೊಟ್ರಿ. ಸೊ ಇಲ್ಲೊಂದು ಭೂಪ್ರದೇಶನ ರಚನೆ ಮಾಡೀನಿ. ಇದು ಹೆಂಗೆ ಕಾಣ್ತಿರ್ತದೆ ಅಂದರೆ ಒಂದು ಪ್ರಸ್ಥಭೂಮಿ ಗತೆ ಕಾಣ್ಲಿರ್ತದೆ. ಈ ಪ್ರಸ್ಥಭೂಮಿಯನ್ನು ನಾವೇನಂತ ಕರಿತೀವಿ ಅಂದರೆ ಟಿಬೆಟ್ ಪ್ರಸ್ಥಭೂಮಿ ಅಂತ ಕರಿತೀವಿ. ಓಕೆನಾ, ಸೊ ಟಿಬೆಟ್ ಪ್ರಸ್ಥಭೂಮಿ ಅಥವಾ ಟಿಬೆಟ್ ಪ್ಲಾಟ್ಯೂ. ಓಕೆನಾ, ಸೊ ಟಿಬೆಟ್ ಪ್ರಸ್ಥಭೂಮಿ ಆದ ನಂತರ ಈ ಕಡೆ ಟೆಥಿಸ್ ಸಮುದ್ರದ ಒಂದು ಅಬೈಸಲ್ ಪ್ಲೇನ್ ಮೇಲೇನೆ ಮತ್ತೊಂದು ಪರ್ವತ ಒಂದು ರಚನೆಗೊಂಡದ. ಆ ಪರ್ವತವನ್ನು ತೋರಿಸಿದ್ರೆ ಎಕ್ಸಾಕ್ಟ್ಲಿ ಈ ರೀತಿ ಕಾಣ್ತಿರ್ತದ. ಈ ಪರ್ವತ ನೋಡ್ರಿ ಈ ರೀತಿ ಕಾಣ್ತಿರ್ತದ. ಇದನ್ನು ಯೂಶಲಿ ಮುಂಚೆ ಏನಂತ ಕರೆದ್ರೆ ಅಂದರೆ ಡ್ರಾಸ್ ಕೊಹಿಸ್ತಾನ್ ಅಂತ ಕರೆದಿದ್ರು ಮುಂಚೆ, ಯಾವಾಗ 55-58 ಮಿಲಿಯನ್ ಇಯರ್ಸ್ಗೋ. ಆದರೆ ಇವತ್ತು ಒಂದು ಪರ್ವತವಾಗಿ ಕಂಡುಬರ್ತಿರ್ತದ. ಅದನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಬೇಕು. ಓಕೆನಾ, ಸೊ ಇಷ್ಟೆಲ್ಲ ಆದ ನಂತರ ಅದರ ಪಕ್ಕದಲ್ಲಿಯೇ ಈ ಟೆಥಿಸ್ ಪ್ಲೇಟ್ ಮೇಲೆ ಅಥವಾ ಈ ಟೆಥಿಸ್ ಸಮುದ್ರದ ಆಳ ಸಾಗರ ಮೈದಾನದ ಮೇಲೆ ಯಾವ್ಯಾವ ಮಣ್ಣಿನ ಕಣಗಳಿರ್ತಾವೆ, ಕಲ್ಲಿನ ಕಣಗಳಿರ್ತಾವೆ, ಈ ಟೆಥಿಸ್ ಪ್ಲೇಟ್ ಡಿಸ್ಟ್ರಕ್ಷನ್ ಆಗುವಂಥ ಕಾರಣದಿಂದ ಅಥವಾ ಆ ಸೈಜ್ ಸಣ್ಣದಾಗುವಂಥ ಕಾರಣದಿಂದ ಏನಾಗ್ತದೆ ಅಂದರೆ ಅವೆಲ್ಲ ಪೈಲಪ್ ಆಗಲಿ ಸ್ಟಾರ್ಟ್ ಆಗ್ಬಿಡ್ತಾವೆ. ಪೈಲಪ್ ಆದಾಗ ಅಲ್ಲಿ ಏನಪ್ಪ ಅಂದರೆ ಒಂದು ಸಣ್ಣ ಸಣ್ಣ ಮೌಂಟೇನ್ಸ್ಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ಬಿಡ್ತಾವೆ. ಈ ಎರಡು ಸಣ್ಣ ಸಣ್ಣ ಮೌಂಟೇನ್ಸ್ಗಳನ್ನು ನಾನು ಇಲ್ಲಿ ತೋರಿಸ್ಲಿಕ್ಕೆ ಟ್ರೈ ಮಾಡೀನಿ. ಓಕೆನಾ, ಸೊ ಈ ರೀತಿ ಎಕ್ಸಾಕ್ಟ್ಲಿ ಈ ರೀತಿ ನಾವು ಟೆಥಿಸ್ ಪ್ಲೇಟ್ ಮತ್ತು ಯುರೇಷಿಯನ್ ಪ್ಲೇಟ್ ಎರಡು ಸಂಧಿಸುವಾಗ ನಾವು ಒಂದು ಪ್ರಸ್ಥಭೂಮಿಯ ರಚನೆಯನ್ನು ನೋಡ್ತೀವಿ ಚೈನಾದಲ್ಲಿ, ಹಾಗೂ 3 ಪರ್ವತಗಳ ರಚನೆಯನ್ನು ನೋಡ್ತೀವಿ. ಸೊ ಆ 3 ಪರ್ವತಗಳು ಯಾವುವು ಅದನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡೋವಂಥ. ಈ ಅತ್ಯಂತ ದೊಡ್ಡ ಪರ್ವತ ಯಾವುದೈತಲ್ಲ ಉತ್ತರದಲ್ಲಿ, ಆ ಪರ್ವತವನ್ನು ಕಾರಕೋರಂ ಅಂತ ಕರಿತೀವಿ.
ಆಮೇಲೆ ಇರತಕ್ಕಂಥ ಪರ್ವತವನ್ನ ಲದ್ದಾಖ್ ಅಂತ ಕರೆದೇವಿ, ಆಮೇಲೆ ಇರತಕ್ಕಂಥ ಪರ್ವತವನ್ನ ಜಾಸ್ಕರ್ ಅಂತ ಕರೆದೇವಿ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ದಿಸ್ ಈಸ್ ಎಕ್ಸಾಕ್ಟ್ಲಿ ಹೌ ದ ಪ್ಲೇಟ್ ಟೆಕ್ಟಾನಿಕ್ಸ್ ವರ್ಕ್. ಓಕೆನಾ. ಟೆಥಿಸ್ ಪ್ಲೇಟ್ ಇವಾಗ ಕಂಪ್ಲೀಟ್ಲಿ ಡಿಸ್ಟ್ರಾಯ್ ಆದ ನಂತರ ಈ ಪರ್ವತಗಳು ಮೇಲ್ಗಡೆ ಕಾಣ್ಲಿತ್ತಾವೆ. ಆ ಪರ್ವತಗಳನ್ನ ನಾವೇನಂತ ಕರೆದೇವೆ ಅಂದ್ರೆ ಕೆ ಫಾರ್ ಕಾರಕೋರಂ, ಕಾರಕೋರಂ ಪರ್ವತ ಅಂತ ಕರಿತೀವಿ. ಎಲ್ ಫಾರ್ ಲದ್ದಾಖ್ ಪರ್ವತ, ಲದ್ದಾಖ್ ಪರ್ವತ ಅಂತ ಕರಿತೀವಿ. ಝಡ್ ಫಾರ್ ಜಾಸ್ಕರ್ ಪರ್ವತ, ಜಾಸ್ಕರ್ ಪರ್ವತ. ಇದರಿಂದ ಏನು ಅರ್ಥ ಆಯ್ತು ನಮಗೆ? ಈಗ ಕಾರಕೋರಂ, ಲದ್ದಾಖ್ ಮತ್ತು ಜಾಸ್ಕರ್ ಪರ್ವತಗಳನ್ನು ನೋಡಿದರೆ ಸರ್ ಇದು ಟೆಥಿಸ್ ಸಮುದ್ರದ ಆಳಸಾಗರ ಮೈದಾನದ ಮೇಲೆ ಇರತಕ್ಕಂಥ ಎಲ್ಲ ಸೆಡಿಮೆಂಟ್ಸ್ಗಳು ಪೈಲಪ್ ಆಗಿ ಸಂಗ್ರಹಣೆಗೊಂಡು ಉನ್ನತ ಪ್ರದೇಶಗಳನ್ನು ರಚನೆ ಮಾಡಿರ್ತಕ್ಕಂಥ ಕಾರಣದಿಂದ ಉಂಟಾಗಿರ್ತಕ್ಕಂಥ ಪರ್ವತಗಳು ಅಂತ ಗೊತ್ತಾಯ್ತು. ಎದರ ಸಲುವಾಗಿ? ಈ ಟೆಥಿಸ್ ಪ್ಲೇಟ್ ಮತ್ತು ಯುರೇಷಿಯನ್ ಪ್ಲೇಟ್ ಕನ್ವರ್ಜ್ ಆಗುವಂಥ ಒಂದು ಕಾರಣದಿಂದ ಈ ರೀತಿ ಆಗದ. ಆಗಿದ್ರೆ ಈ ಕಾರಕೋರಂ, ಲದ್ದಾಖ್ ಮತ್ತು ಜಾಸ್ಕರ್ ಈ ಪರ್ವತಗಳನ್ನು ಆದ ಕಾರಣ ನಾವೇನಂತ ಕರಿತೀವಿ ಅಂದರೆ ಟೆಥಿಯನ್ ಹಿಮಾಲಯಾಸ್ ಅಂತ ಕರಿತೀವಿ. ಓಕೆನಾ. ಅಥವಾ ಟೆಥಿಯನ್ ಮೌಂಟೇನ್ಸ್ ಅಂತ ಕರಿತೀವಿ. ಟೆಥಿಯನ್ ಮೌಂಟೇನ್ಸ್ ಅಂತಲೂ ಕರಿತೀವಿ ಅಥವಾ ಟ್ರಾನ್ಸ್ ಹಿಮಾಲಯ ಅಂತಲೂ ಕರಿತೀವಿ. ಟ್ರಾನ್ಸ್ ಹಿಮಾಲಯ ಅಂತಲೂ ಕರಿತೀವಿ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಟ್ರಾನ್ಸ್ ಹಿಮಾಲಯಾಸ್ ಅಂದರೆ ಯಾವುವು ಅಂತ ಕೇಳ್ಬಿಟ್ಟೆ ಆರಾಮ್ಸೆ ನೀವೇನು ಮಾಡ್ಬೋದು ಅಂದರೆ ಕಾರಕೋರಂ, ಲದ್ದಾಖ್ ಮತ್ತು ಜಾಸ್ಕರ್ ಬಗ್ಗೆ ನೀವು ಮಾತಾಡ್ಬೋದು. ಓಕೆನಾ. ಸೊ ಈ ಕಾರಕೋರಂ, ಲದ್ದಾಖ್, ಜಾಸ್ಕರ್ ಆದ ನಂತರ ಯು ಮೈಟ್ ಹ್ಯಾವ್ ಸೀನ್ ಹಿಯರ್ ದಿಸ್ ಸೈಡ್ ನಮಗೆ ಆಲ್ರೆಡಿ ಒಂದು ಇಂಡಿಯನ್ ಪ್ಲೇಟ್ ಇತ್ತು ಅಂತ ಗೊತ್ತೈತೆ ನಿಮಗೆ ಆಲ್ರೆಡಿ. ಓಕೆನಾ. ಆ ಇಂಡಿಯನ್ ಪ್ಲೇಟ್ ಬಗ್ಗೆ ಮಾತಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ನಾನು. ಕಂಪ್ಲೀಟ್ ಟೆಥಿಸ್ ಪ್ಲೇಟ್ ಹೋಗಿ ಡಿಸ್ಟ್ರಾಯ್ ಆದ ನಂತರ ದ ಸಿನಾರಿಯೋ ಆಫ್ ಇಯರ್ಸ್ ಲೈಕ್ ದಿಸ್ ನಾವು. ಓಕೆನಾ. ಎಕ್ಸಾಕ್ಟ್ಲಿ 50 ಮಿಲಿಯನ್ ಇಯರ್ಸ್ ಅಗೋ ದಿಸ್ ಇಸ್ ವಾಟ್ ಈಸ್ ಹ್ಯಾಪನಿಂಗ್. 50 ಮಿಲಿಯನ್ ಇಯರ್ಸ್ ಅಗೋ ನೌ ಇಂಡಿಯನ್ ಪ್ಲೇಟ್ ಸ್ಟಾರ್ಟ್ಸ್ ಟು ಕನ್ವರ್ಜ್ ವಿತ್ ಯುರೇಷಿಯನ್ ಪ್ಲೇಟ್. ಇಂಡಿಯನ್ ಪ್ಲೇಟ್ ಈ ಥರ ಐತೆ ಅನ್ಕೊಡ್ರಿ, ಆ ಕಡೆ ಇರ್ತಕ್ಕಂಥದ್ದು ಯಾವುದು? ಯುರೇಷಿಯನ್ ಪ್ಲೇಟ್. ಓಕೆನಾ. ಯಾಕಂದರೆ ಟೆಥಿಸ್ ಪ್ಲೇಟ್ ಕಂಪ್ಲೀಟ್ಲಿ ಡಿಸ್ಟ್ರಾಯ್ ಆದ ನಂತರ ವಿ ಡು ನಾಟ್ ಹ್ಯಾವ್ ಎನಿಥಿಂಗ್. ಅದರ ಮೇಲ್ಗಡೆ ಒಂದು 3 ಪರ್ವತಗಳ ಒಂದು ರಚನೆ, ಆಮೇಲೆ ಒಂದು ಪ್ರಸ್ಥಭೂಮಿಯ ರಚನೆಯನ್ನು ನೋಡೇವಿ. ಓಕೆನಾ. ಆ ಪ್ರಸ್ಥಭೂಮಿಯನ್ನು ನಾವೇನಂತ ಕರೆದಿವಿ? ಟಿಬೆಟ್ ಪ್ರಸ್ಥಭೂಮಿ ಅಂತ ಕರೆದಿವಿ. ಆಮೇಲೆ ಆ ಪರ್ವತವನ್ನು ಕಾರಕೋರಂ ಅಂತ ಕರೆದು ಆ ಪರ್ವತಗಳನ್ನು ಇನ್ನು 2 ಸಣ್ಣ ಸಣ್ಣ ಪರ್ವತಗಳದಾವಲ್ಲ ಅದಕ್ಕೆ ಲದ್ದಾಖ್ ಮತ್ತು ಜಾಸ್ಕರ್ ಅಂತ ಕರೆದಿವಿ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಓಕೆ. ಸೊ ಇವಾಗ ಇಂಡಿಯನ್ ಪ್ಲೇಟ್ ಮತ್ತು ಯುರೇಷಿಯನ್ ಪ್ಲೇಟ್, ಇಂಡಿಯನ್ ಪ್ಲೇಟ್ ಆ್ಯಂಡ್ ಯುರೇಷಿಯನ್ ಪ್ಲೇಟ್ ಎರಡು ಕನ್ವರ್ಜ್ ಆಗಲಿ ಸ್ಟಾರ್ಟ್ ಆಗ್ತವೆ. ಕನ್ವರ್ಜ್ ಆದಾಗ ಏನಾಗ್ತದೆ ನೋಡ್ರಿ, ಕನ್ವರ್ಜ್ ಆದಾಗ ಈ 2 ಪ್ಲೇಟ್ಸ್ಗಳು ಖಂಡಗಳಿಂದ ಮಾಡಲ್ಪಟ್ಟಂಥ ಪ್ಲೇಟ್ಸ್ಗಳಾಗಿರ್ತಕ್ಕಂಥ ಕಾರಣದಿಂದ ಅಲ್ಲಿರ್ತಕ್ಕಂಥ ಸಾಂದ್ರತೆ 2 ಪ್ಲೇಟ್ಸ್ಗಳದ್ದು ಸಾಂದ್ರತೆ ಸೇಮ್ ಇರ್ತದ. ಆದ ಕಾರಣ ಈ 2 ಪ್ಲೇಟ್ಸ್ಗಳು ಈ ರೀತಿ ಮಾಡಿಸ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾವೆ, ಫೋಲ್ಡ್ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾವೆ, ಹಿಂಗೆ ಫೋಲ್ಡ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ಬಿಡ್ತಾವೆ. ಓಕೆನಾ. ಸೊ ಫೋಲ್ಡ್ ಆದಾಗ ಹೆಂಗೆ ಕಾಣ್ತಿರ್ತದ? ಇಲ್ಲೊಂದು ಮೌಂಟೇನ್ ರಚನೆಗಳು ಅದು ಕಾಣ್ತಿರ್ತಾವೆ. ಎಕ್ಸಾಕ್ಟ್ಲಿ ಇಲ್ಲಿ ಫೋಲ್ಡ್ ಆಗ್ತದೆ ನೋಡ್ರಿ. ನಾನು ಎಲ್ಲಿ ಮಾರ್ಕ್ ಮಾಡ್ಲಿರ್ತೀನಿ, ಇಲ್ಲಿನೂ ಕೂಡ ಫೋಲ್ಡ್ ಆಗ್ತದೆ ಆ್ಯಂಡ್ ಇಲ್ಲಿನೂ ಕೂಡ ಫೋಲ್ಡ್ ಆಗ್ತದೆ. ಫೋಲ್ಡ್ ಆದಾಗ ಎಕ್ಸಾಕ್ಟ್ಲಿ ಹೆಂಗೆ ಕಾಣ್ಲಿರ್ತದೆ ನೋಡ್ರಿ. ಒಂದು ಮೌಂಟೇನ್ ಈ ರೀತಿ ಕಂಡ್ರೆ ಅದರ ಪಕ್ಕದಲ್ಲಿ ಮತ್ತೊಂದು ಮೌಂಟೇನ್ ಈ ರೀತಿ ಕಾಣ್ಲಿರ್ತದ, ಅದರ ಪಕ್ಕದಲ್ಲಿ ಮತ್ತೊಂದು ಮೌಂಟೇನ್ ಈ ರೀತಿ ಕಾಣ್ಲಿರ್ತದ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಸೊ ದಿಸ್ ಈಸ್ ಹೌ ರಿಮೈನಿಂಗ್ 3 mountains are created and the mountains are called as Himadri, Himachal and Shivalik. Hope everybody is understanding. ಸೊ ನೋಡ್ರಿ, ಈಗ HHS ಅಂತ ಏನು ಬರ್ದೇನಿಲ್ಲ, ಆ ಎಲ್ಲ ಮೌಂಟೇನ್ಸ್ಗಳನ್ನು ನಾನು ಇಲ್ಲಿ ಬರೀಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಎಚ್ ಅಂದರೆ ಎಲ್ಲದಕ್ಕಿಂತ ಉತ್ತರದಲ್ಲಿ ಈ ಒಂದು ಮೌಂಟೇನನ್ನು ಹಿಮಾದ್ರಿ ಅಂತ ಕರಿತೀವಿ. ಓಕೆನಾ. ಸೊ ಹಿಮಾದ್ರಿ ಅಂತ ಕರಿತೀವಿ. ಈ ಹಿಮಾದ್ರಿ ಮೌಂಟೇನ್ಸ್ಗಳನ್ನು ಮಹಾ ಹಿಮಾಲಯಗಳಂತಲೂ ಕರೀತಾರೆ ಅಥವಾ ಗ್ರೇಟರ್ ಹಿಮಾಲಯ ಅಂತಲೂ ಕರೀತಾರೆ. ಓಕೆನಾ. ಸೊ ಗ್ರೇಟರ್ ಹಿಮಾಲಯ ಅಂತಲೂ ಕರೀತಾರೆ, ಗ್ರೇಟರ್ ಹಿಮಾಲಯ. ಓಕೆ ಸರ್. ನೆಕ್ಸ್ಟ್ ಅದರ ದಕ್ಷಿಣದಲ್ಲಿರ್ತಕ್ಕಂಥ ಒಂದು ಪರ್ವತವನ್ನು ನಾವು ಹಿಮಾಚಲ್ ಅಂತ ಕರಿತೀವಿ. ಓಕೆನಾ. ಸೊ ಹಿಮಾಚಲ್ ಪರ್ವತಗಳು, ಹಿಮಾಚಲ್ ಪರ್ವತಗಳು. ಈ ಹಿಮಾಚಲ್ ಪರ್ವತಗಳಿಗೆ ಲೆಸ್ಸರ್ ಹಿಮಾಲಯ ಅಂತಲೂ ಕರೀತಾರೆ ಅಥವಾ ಇದಕ್ಕೆ ಮಿಡಲ್ ಹಿಮಾಲಯ ಅಂತಲೂ ಕರೀತಾರೆ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಆಮೇಲೆ ಎಸ್ ಇಂದ ಬರೆದಿರ್ತಕ್ಕಂಥ ಈ ಒಂದು ಪರ್ವತಗಳನ್ನು ನಾವು ಶಿವಾಲಿಕಾ ಪರ್ವತಗಳು ಅಂತ ಕರಿತೀವಿ. ಸೊ ಈ ಶಿವಾಲಿಕಾ ಪರ್ವತಗಳು ಏನದಾವ ಇವಕ್ಕೆ ನಾವೇನಂತ ಕರಿತೀವಿ ಅಂದರೆ ಔಟರ್ ಹಿಮಾಲಯ ಅಂತ ಕರಿತೀವಿ. ಸೊ ಇನ್ ಸೀಕ್ವೆನ್ಸ್ ನೀವು ನೋಡೋದಿದ್ರೆ ಎಷ್ಟು ಮೌಂಟೇನ್ಸ್ಗಳದಾವೆ ನೋಡ್ರಿ, ಎಷ್ಟು ಮೌಂಟೇನ್ಸ್ಗಳದಾವೆ ಇನ್ ಟೋಟಲ್ ಎಷ್ಟು ಮೌಂಟೇನ್ಸ್ಗಳದಾವೆ ನೋಡ್ರಿ. ಕರೆಕ್ಟಾಗಿ ನಿಮ್ಗೆ ಗೊತ್ತಾಗ್ತಿರ್ತದ. ಅರೌಂಡ್ 6 mountain ranges are there from north to south. I have zoomed it out. ಝೂಮ್ ಇನ್ ಮಾಡೀನಿ. KLZ, ಕಾರಕೋರಂ, ಲದ್ದಾಖ್, ಜಾಸ್ಕರ್, ಹಿಮಾದ್ರಿ, ಹಿಮಾಚಲ್, ಶಿವಾಲಿಕ್ ಅಂತೇಳಿ ಒಂದು 6 ಪರ್ವತಗಳನ್ನು ಉತ್ತರದಿಂದ ದಕ್ಷಿಣಕ್ಕೆ ಆಲ್ರೆಡಿ ಅರೇಂಜ್ ಮಾಡಿದ್ದದ. ಆಕ್ಚುಲ್ ಹಿಮಾಲಯಸ್ಗಳು ಅಂದರೆ ಹಿಮಾದ್ರಿ, ಹಿಮಾಚಲ್ ಮತ್ತು ಶಿವಾಲಿಕಾ ಪರ್ವತಗಳನ್ನು ನಾವು ಆಕ್ಚುಲ್ ಹಿಮಾಲಯಗಳಂತ ಕರಿತೀವಿ. ಕಾರಕೋರಂ, ಲದ್ದಾಖ್, ಜಾಸ್ಕರ್ ಏನಪ್ಪ ಹಿಮಾಲಯಗಳು ಹೌದು, ಪಾರ್ಟ್ ಆಫ್ ಹಿಮಾಲಯಸ್ ಓನ್ಲಿ, ಬಟ್ ದೇ ಆರ್ ಆಲ್ಸೋ ಕಾಲ್ಡ್ ಅಸ್ ಟೆಥಿಯನ್ ಹಿಮಾಲಯಸ್ ಆ್ಯಂಡ್ ಟ್ರಾನ್ಸ್ ಹಿಮಾಲಯಸ್. ಇದಾದ ನಂತರ ನೋಡ್ರಿ ಫುಲ್ ಕಾನ್ಸಂಟ್ರೇಷನ್ ಇಲ್ಲಿ ಹಿಮಾದ್ರಿ, ಹಿಮಾಚಲ್, ಶಿವಾಲಿಕಗಳು ಏನದವು, ಆ ಹಿಮಾದ್ರಿ, ಹಿಮಾಚಲ್, ಶಿವಾಲಿಕಗಳ ಮಧ್ಯದಲ್ಲಿ, ಹಿಮಾದ್ರಿ, ಹಿಮಾಚಲ್, ಶಿವಾಲಿಕಗಳ ಮಧ್ಯದಲ್ಲಿ ಏನು ಫಾಲ್ಟಿಂಗ್ ಕ್ರಿಯೇಟ್ ಆಗಿರ್ತದ, ಆ ಫಾಲ್ಟಿಂಗಿಗೆ ನಾವು ಏನಂತ ಹೆಸರಿಟ್ಟ ನೋಡ್ರಿ. ಫುಲ್ ಕಾನ್ಸಂಟ್ರೇಷನ್ ಇಲ್ಲಿ ಹಿಮಾದ್ರಿ ಮತ್ತು ಹಿಮಾಚಲ್ ಮಧ್ಯದಲ್ಲಿ ಇರ್ತಕ್ಕಂಥ ಫಾಲ್ಟಿಂಗನ್ನು ನಾವು ಏನಂತ ಕರಿತೀವಿ ಅಂದರೆ ಮೇನ್ ಸೆಂಟ್ರಲ್ ಥ್ರಸ್ಟ್ ಅಂತ ಕರಿತೀವಿ. ಮೇನ್ ಸೆಂಟ್ರಲ್ ಥ್ರಸ್ಟ್ ಅಂತ ಕರಿತೀವಿ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟ್. ಓಕೆನಾ. ಹಿಮಾಚಲ್ ಮತ್ತು ಶಿವಾಲಿಕಾ ಮಧ್ಯದಲ್ಲಿ ಇರ್ತಕ್ಕಂಥ ಈ ಒಂದು ಫಾಲ್ಟನ್ನು
ನಾವೇನಂತ ಕರಿತೀವಿ ಅಂದರೆ ಮೇನ್ ಬೌಂಡ್ರಿ ಥ್ರಸ್ಟ್ ಅಂತ ಕರಿತೀವಿ. ಮೇನ್ ಬೌಂಡ್ರಿ ಥ್ರಸ್ಟ್ ಅಂತ ಕರಿತೀವಿ. ಮೇನ್ ಬೌಂಡ್ರಿ ಥ್ರಸ್ಟ್. ಸರ್ ಇದಾದ ನಂತರ ಹಿಮಾಚಲ್ ಮತ್ತು ಶಿವಾಲಿಕ ಮಧ್ಯದಲ್ಲೂ ಕೂಡ ಒಂದು ಫಾಲ್ಟಿಂಗ್ ಅದ. ಈ ಫಾಲ್ಟಿಂಗನ್ನು ನಾವೇನಂತ ಕರಿತೀವಿ ಅಂದರೆ ಸರ್ ಹಿಮಾಲಯನ್ ಫ್ರಂಟಲ್ ಫಾಲ್ಟ್ ಅಂತ ಕರಿತೀವಿ. ಓಕೆನಾ? ಸೊ ಹಿಮಾಲಯನ್ ಫ್ರಂಟಲ್ fault. Hope everybody is understanding. This is very important. This is how exactly the Himalayan mountains have got formed. ಹಿಮಾಲಯ ಪರ್ವತಗಳು ಎಕ್ಸಾಕ್ಟ್ಲಿ ಈ ರೀತಿ ಫಾರ್ಮ್ ಆಗಿರೋದನ್ನು ನೋಡ್ಬೋದು ನಾವು. ಈ ಹಿಮಾದ್ರಿ, ಹಿಮಾಚಲ್, ಶಿವಾಲಿಕ ಅನ್ನೋದು ಎದರಿಂದ ಕ್ರಿಯೇಟ್ ಆಗೋದಂದ್ರೆ ಕ್ರಿಯೇಟ್ ಆಗಿರ್ತಕ್ಕಂಥದ್ದು ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡ್ರಿ. ಇಂಡಿಯನ್ ಪ್ಲೇಟ್ ಮತ್ತು ಯುರೇಷಿಯನ್ ಪ್ಲೇಟ್, ಇಂಡಿಯನ್ ಪ್ಲೇಟ್ ಆ್ಯಂಡ್ ಯುರೇಷಿಯನ್ ಪ್ಲೇಟ್ಗಳು ಕನ್ವರ್ಜ್ ಆಗಿರ್ತಕ್ಕಂಥ ಕಾರಣದಿಂದ, ಯುರೇಷಿಯನ್ ಪ್ಲೇಟ್ಗಳು ಕನ್ವರ್ಜ್ ಆಗಿರ್ತಕ್ಕಂಥ ಕಾರಣದಿಂದ ನಾವೇನು ನೋಡ್ಲಿತ್ತೇವೆ ಅಂದರೆ ಸರ್ ಫಾಲ್ಟಿಂಗನ್ನು ನೋಡ್ತೇವೆ ಅಥವಾ ಫೋಲ್ಡಿಂಗನ್ನು ನೋಡ್ತೇವೆ. ಎಕ್ಸಾಕ್ಟ್ಲಿ ಯಾವಾಗ ಆಗಿತ್ತಿದು? 50 ಮಿಲಿಯನ್ ಇಯರ್ಸ್ ಆಗೋ. ಓಕೆ, ಸೊ ಇಡೀ ಇಂಡಿಯಾದಲ್ಲಿ ಈ 15 ಮಿಲಿಯನ್ ಇಯರ್ಸ್ಗೋ ಯಾವುದೇ ರೀತಿ 50 ಮಿಲಿಯನ್ ಇಯರ್ಸ್ಗೋ ಅಂದರೆ ಇಷ್ಟು ಯಂಗೆಸ್ಟ್ ಮೌಂಟೇನ್ಸ್ ಮತ್ತೊಂದಿಲ್ಲ ಇಂಡಿಯಾದಲ್ಲಿ. ಆದ್ದರಿಂದ ಈ ಎಲ್ಲ ಮೌಂಟೇನ್ಸ್ಗಳನ್ನು ನಾವು ಏನಂತ ಕರಿತೀವಿ ಅಂದರೆ ಫುಲ್ ಕಾನ್ಸಂಟ್ರೇಷನ್ ಹಿಮಾಲಯ ಮೌಂಟೇನ್ಸ್ಗಳನ್ನು ನಾವೇನಂತ ಕರಿತೀವಿ ಅಂದರೆ ಯಂಗೆಸ್ಟ್ ಫೋಲ್ಡ್ ಮೌಂಟೇನ್ಸ್ ಅಂತ ಕರಿತೀವಿ. ಓಕೆನಾ? ಯಂಗೆಸ್ಟ್ ಫೋಲ್ಡ್ ಮೌಂಟೇನ್ಸ್. ಹೋಪ್ ಎವ್ರಿಬಡಿ ಅಂಡರ್ಸ್ಟ್ಯಾಂಡಿಂಗ್. ಯಂಗೆಸ್ಟ್ ಅಂದರೆ ಯಾವಾಗ ರಚನೆಗೊಂಡಿರ್ತಕ್ಕಂಥದ್ದು? 50 ಮಿಲಿಯನ್ ಇಯರ್ಸ್ ಅಗೋ. ಸೊ ಯಂಗೆಸ್ಟ್ ಫೋಲ್ಡ್ ಮೌಂಟೇನ್ಸ್ಗಳಲ್ಲಿ ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡ್ರಿ. ಕನ್ನಡದಲ್ಲಿ ಅತ್ಯಂತ ಕಿರಿಯ ವಯಸ್ಸಿನ ಮಡಿಕೆ ಪರ್ವತಗಳು ಅಂತ ಕರೀತಾರೆ. ಓಕೆನಾ? ಮಡಿಕೆ ಪರ್ವತಗಳಿಗೆ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸಾಂಪಲ್ಸ್ಗಳಿವು. ಓಕೆ, ಸೊ ಮಡಿಕೆ ಪರ್ವತಗಳು ಅಂತ ಕರಿತೀವಿ. ಎಕ್ಸಾಕ್ಟ್ಲಿ ಫಾರ್ಮೇಷನ್ ಹೆಂಗದ ಅಂದರೆ ಈ ರೀತಿ ಅದ ಹಿಮಾಲಯನ್ ಫಾರ್ಮೇಷನ್. ಸೊ ದಿಸ್ ಇಸ್ ವೇರ್ ಯು ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದ ಕೋರ್ ಕಾನ್ಸೆಪ್ಟ್ ಆಫ್ ಫಾರ್ಮೇಷನ್ ಆಫ್ ಹಿಮಾಲಯಾಸ್. ಓಕೆನಾ? ದಿಸ್ ಇಸ್ ಹೌ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿಸ್ ಒನ್. ಐ ಆಮ್ ಶೋರ್ ಏನಪ್ಪ ಅಂದರೆ ಈ ರೀತಿ ಯಾವುದೇ ಟೆಕ್ಸ್ಟ್ ಬುಕ್ಸ್ಗಳಲ್ಲಿ ಎಕ್ಸ್ಪ್ಲೇನ್ ಮಾಡಿರಲಿಕ್ಕಿಲ್ಲ. ಬಟ್ ಬೈ ಲುಕಿಂಗ್ ಅಟ್ ದ ರಿವಿಷನ್ ಸೀರೀಸ್ ಆಫ್ ವರ್ಸ್ ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಹೌ ಡೆಪ್ತ್ ಐ ಆಮ್ ಟ್ರೈಂಗ್ ಟು ಡೀಲ್ ವಿತ್ ದೀಸ್ ಕೈಂಡ್ ಆಫ್ ಫಿಸಿಕಲ್ ಫೀಚರ್ಸ್. ಹೋಪ್ ಎವ್ರಿಬಡಿ ಈಸ್ ಅಂಡರ್ಸ್ಟ್ಯಾಂಡಿಂಗ್. ಓಕೆ, ಸೊ ಇದಾದ ನಂತರ ನಾವೇನು ಮಾಡೋಣ ಅಂದರೆ ವಿಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ಸಮ್ ಇಂಪಾರ್ಟೆಂಟ್ ಫ್ಯಾಕ್ಚುಯಲ್ ಕಾನ್ಸೆಪ್ಟ್ಸ್ ಆಫ್ ಹಿಮಾಲಯನ್ ಮೌಂಟೇನ್ಸ್. ಓಕೆನಾ? ಫ್ಯಾಕ್ಚುಯಲ್ ಕಾನ್ಸೆಪ್ಟ್ಸ್ ಆಫ್ ಹಿಮಾಲಯನ್ ಮೌಂಟೇನ್ಸ್ಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿದರೆ ಯಾವ ರೀತಿ ಕಾಣ್ತಿರುತ್ತೆ ನೋಡಿರಿ. ಓಕೆ, so you can take the screenshot of this particular formation or else I'll try to post some important photos of these notes in my telegram channel also. Okay na? Telegram channel join agri. ಆ ಟೆಲಿಗ್ರಾಮ್ ಚಾನಲಲ್ಲೂ ಕೂಡ ನಾನೇನು ಮಾಡ್ತೇನೆ ಅಂದರೆ ಈ ಎಲ್ಲದರದ್ದು ನೋಟ್ಸನ್ನು ಕಳಿಸ್ಲಿಕ್ಕೆ ಟ್ರೈ ಮಾಡ್ತೀನಿ. ಹೋಪ್ ಎವ್ರಿಬಡಿ ಈಸ್ ಅಂಡರ್ಸ್ಟ್ಯಾಂಡಿಂಗ್. ಓಕೆ, ಸೊ ಇವಾಗ ನಾವೇನು ಮಾಡೋಣ ಅಂದರೆ ಇದ್ರದ್ದು ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡೋಣ ಆನ್ ದ ಬೇಸಿಸ್ ಆಫ್ ಮ್ಯಾಪ್. ಕಾರ್ಟೋಗ್ರಫಿ ಮೇಲೆ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಬೇಕು. ಓನ್ಲಿ ದೆನ್ ವಿಲ್ ಬಿ ಅಂಡರ್ಸ್ಟ್ಯಾಂಡ್ ವಾಟ್ ಎಕ್ಸಾಕ್ಟ್ಲಿ ಈಸ್ ಇಟ್. ಓಕೆ, ಸೊ ಈ ರೀತಿ ಐತೆ ಅಂದ್ಕೊಟ್ರಿ. ಹಿಮಾಲಯದು ಜಮ್ಮು ಆ್ಯಂಡ್ ಕಾಶ್ಮೀರ, ಆ್ಯಂಡ್ ಇಲ್ಲೇನೈತಂದರೆ ಉತ್ತರಾಖಂಡ್ ಐತೆ, ಇಲ್ಲಿ ನೇಪಾಳ ಐತೆ, ಸಿಕ್ಕಿಂ ಅದ ಇಲ್ಲೇ, ಭೂತಾನ್ ಐತಿಲ್ಲೇ, ಆ್ಯಂಡ್ ದಿಸ್ ಪರ್ಟಿಕ್ಯುಲರ್ ಪೋರ್ಷನ್ ಈಸ್ ವಾಟ್ ಈಸ್ ಕಾಲ್ಡ್ ಆಸ್ ಅರುಣಾಚಲ್ ಪ್ರದೇಶ್ ಆ್ಯಂಡ್ ನಾರ್ತ್ ಈಸ್ಟ್. ಓಕೆ, ಎಕ್ಸಾಕ್ಟ್ಲಿ ನಮ್ಮ ಡೈಗ್ರಾಮ್ ಈ ರೀತಿ ಕಾಣ್ಲಿತ್ತದ. ಸೊ ಈ ಡೈಗ್ರಾಮ್ ಮೇಲ್ಸ್ಗಳೇ ನಾವು ಏನು ಮಾಡ್ಬೋದು? ಈಗ ಈ ಡೈಗ್ರಾಮ್ ಮೇಲ್ಗಡೆ ನಾವು ಪರ್ವತಗಳನ್ನು ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡ್ಬೋದು. ಪರ್ವತಗಳು ಹೆಂಗೆ ಕಾಣ್ತಿರ್ತಾವೆ ನೋಡಿರಿ, ಫುಲ್ ಕಾನ್ಸಂಟ್ರೇಷನ್. ಪರ್ವತಗಳು ಹೆಂಗೆ ಕಾಣ್ತಿರ್ತಾವೆ ಅಂದ್ರೆ ಹಿಂಗೆ ಕಾಣ್ತಿರ್ತಾವೆ. ರೆಡ್ ಕಲರ್ ಮಾರ್ಕಿಂದ ಡ್ರಾ ಮಾಡ್ಲಿಕ್ಕೆ ನಾನು ಫಸ್ಟ್ ಪರ್ವತ ಯಾವುದೋ ಎಲ್ಲದಕ್ಕಿಂತ ಉತ್ತರದಲ್ಲಿರ್ತಕ್ಕಂಥದ್ದು ಕಾರಕೋರಂ, ಅದಾದ ನಂತರ ಲದ್ದಾಖ್, ಅದಾದ ನಂತರ ಜಾಸ್ಕರ್, ಅದಾದ ನಂತರ ಹಿಮಾದ್ರಿ ಪರ್ವತಗಳಂತ ಕೇಳಿರ್ತೀರಿ ನೀವು. ಓಕೆನಾ? ಗ್ರೇಟರ್ ಹಿಮಾಲಯಸ್ ಅಂತೇಳಿ. ಆಮೇಲೆ ಹಿಮಾಚಲ್, ತದನಂತರ ವಿ ಹ್ಯಾವ್ ಗಾಟ್ ಸಮಥಿಂಗ್ ಕಾಲ್ಡ್ ಆಸ್ ಶಿವಾಲಿಕ್. ಹೋಪ್ ಎವ್ರಿಬಡಿ ಅಂಡರ್ಸ್ಟ್ಯಾಂಡ್ಸ್. ನೋಡ್ರಿ, ನಾವು ಒಂದು ವೇಳೆ ಹಿಮಾಲಯ ಪರ್ವತಗಳನ್ನು ನಾರ್ತ್ ಟು ಸೌತ್ ಅರೇಂಜ್ ಮಾಡಿಬಿಟ್ರೆ ಎಕ್ಸಾಕ್ಟ್ಲಿ ಇದೇ ರೀತಿ ಕಾಣ್ತಿರ್ತದೆ. ಅದನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಬೇಕು. ಓಕೆನಾ? ಸೊ ಮೇಲ್ಗಡೆ ಇರ್ತಕ್ಕಂಥದ್ದು ಯಾವುದು? ಕಾರಕೋರಂ, ಆಮೇಲೆ ಲದ್ದಾಖ್, ಆಮೇಲೆ ಜಾಸ್ಕರ್, ಆಮೇಲೆ ಹಿಮಾದ್ರಿ, ಆಮೇಲೆ ಹಿಮಾಚಲ್, ಆಮೇಲೆ ಶಿವಾಲಿಕ್. ಓಕೆ, ಸೊ ದೀಸ್ ಆರ್ ದ ಮೌಂಟೇನ್ಸ್ ದಟ್ ವಿ ಹ್ಯಾವ್ ಗಾಟ್ ಆನ್ ದ ಮ್ಯಾಪ್. ಓಕೆ, ಮ್ಯಾಪ್ ಮೇಲೆ ಎಕ್ಸಾಕ್ಟ್ಲಿ ಈ ರೀತಿ ಕಾಣ್ಲಿತ್ತದ ಅನ್ಕೊಟ್ರಿ. ಸೊ ಇವಾಗ ನಾವು ಏನು ಮಾಡ್ಬೋದು ಅಂದರೆ ಫುಲ್ ಕಾನ್ಸಂಟ್ರೇಷನ್. ಈ ಹಿಮಾಲಯ ಪರ್ವತಗಳು ಏನದವು, ಈ ಹಿಮಾಲಯ ಪರ್ವತಗಳ ಕೆಲವೊಂದು ಇಂಪಾರ್ಟೆಂಟ್ ಮೌಂಟೇನ್ ಪೀಕ್ಸ್ಗಳನ್ನು ನೋಡ್ಲಿಕ್ಕೆ ಟ್ರೈ ಮಾಡ್ಲಿದ್ದೀವಿ. ಅದಕ್ಕಿಂತ ಮುಂಚೆ ನಾನು ಈ ಹಿಮಾಲಯ ಪರ್ವತಗಳ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಕೆಲವೊಂದು ಮೌಂಟೇನ್ಸ್ಗಳನ್ನು ನಾನು ಇಲ್ಲಿ ಮಾರ್ಕ್ ಮಾಡ್ಲಿಕ್ಕೆ ಟ್ರೈ ಮಾಡ್ಬೋದು. ಎಕ್ಸಾಕ್ಟ್ಲಿ ಇಲ್ಲೊಂದು ಪೋರ್ಷನ್ ಅದು, ಇದಕ್ಕೆ ಪಾಮೀರ್ ಅಂತ ಕರೀತಾರೆ. ಪಾಮೀರ್
ಅದಾದ ನಂತರ ಇಲ್ಲಿ ಟಿಬೆಟ್ ಒಳಗೆ ಒಂದು ಪೋರ್ಷನ್ ಅದ ಕುನ್ಲೂನ್ ಶಾನ್ ಅಂತ ಕರೀತಾರೆ. ಓಕೆನಾ. ಆಮೇಲೆ ಇದೇ ಪಾಮೀರ್ ನಾಟಿಂದ ಒಂದು ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ಕಡೆನೂ ಹೋಗೋದು, ಅದಕ್ಕೆ ನಾವು ಏನಂತ ಕರಿತೀವಿ ಅಂದರೆ ಹಿಂದೂ ಕುಶ್ ಅಂತ ಕರಿತೀವಿ. ಅದ್ರ ಕೆಳಗಡೆ ಮತ್ತೊಂದು ಮೌಂಟೇನ್ ರೇಂಜ್ ಅದ, ಅದಕ್ಕೆ ನಾವು ಸುಲೇಮಾನ್ ಅಂತ ಕರಿತೀವಿ. ಓಕೆ, ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ನಾವು ವಿ ಆರ್ ಟ್ರೈಂಗ್ ಟು ಕಂಪ್ಲೀಟ್ಲಿ ಕಾನ್ಸಂಟ್ರೇಟ್ ಆನ್ ದಿಸ್ ಒನ್. ಆ್ಯಂಡ್ ದಿಸ್ ಪರ್ಟಿಕ್ಯುಲರ್ ಪೋರ್ಷನ್ ಹಿಯರ್ ಈಸ್ ವಾಟ್ ಈಸ್ ಕಾಲ್ಡ್ ಅಸ್ ಟಿಬೆಟನ್ ಪ್ಲಾಟ್ಯೂ. ಟಿಬೆಟ್ ಅಂತ ಗೊತ್ತಿರ್ತದೆ ಎಲ್ಲರಿಗೂ. ಓಕೆನಾ. ಸೊ ಲೆಟ್ಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ದ ಇಂಪಾರ್ಟೆಂಟ್ ಮೌಂಟೇನ್ ಪೀಕ್ಸ್ ದಟ್ ವಿ ಹ್ಯಾವ್ ಗಾಟ್ ಆನ್ ದ ಮ್ಯಾಪ್. ಓಕೆ, ಸೊ ಲೆಟ್ಸ್ ಸಿ. ನೋಡಿರಿ, ಇಷ್ಟೆಲ್ಲ ಮೌಂಟೇನ್ಸ್ಗಳು ಇರ್ತಕ್ಕಂಥ ಇದ್ರೆ ವಿಚಾರ ಮಾಡಿರಿ. ನಾನು ಕ್ರಾಸ್ ಸೆಕ್ಷನಲ್ ಡಯಾಗ್ರಾಮು ಕೂಡ ಡ್ರಾ ಮಾಡಿದ್ದಾಗಲೇ. ಫಾರ್ ಎಕ್ಸಾಂಪಲ್, ಕನ್ಸಿಡರ್ ದಿಸ್ ಇಸ್ ಕಾರಕೋರಂ, ಲದಾಖ್, ಜಾಸ್ಕರ್, ಹಿಮಾದ್ರಿ, ಹಿಮಾಚಲ್, ಶಿವಾಲಿಕ್. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಈ ಮೌಂಟೇನ್ ರೇಂಜಸ್ ಅಲ್ಲಿ ಎಲ್ಲದಕ್ಕಿಂತ ಹೈಯೆಸ್ಟ್ ಇರತಕ್ಕಂಥದ್ದು ಯಾವುದು? ಹಿಮಾದ್ರಿ. ಅಲ್ಟಿಮೇಟ್ಲಿ ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಟ್ ಈಸ್. ಹಿಮಾದ್ರಿದ್ದು ಆನ್ ಆನ್ ಎವರೇಜ್ ಹೈಟ್ ನೀವು ನೋಡಿದರೆ ಅರೌಂಡ್ ಒಂದು 6.5 ಕಿಲೋಮೀಟರ್ಸ್ ಬರ್ತದೆ ಆನ್ ಆನ್ ಎವರೇಜ್ ಹೈಟ್ ಇದು. ಓಕೆನಾ. ಇದಾದ ನಂತರ ಹಿಮಾಚಲ್ ಏನದಲ್ಲ ಅದರದ್ದು ಆನ್ ಆನ್ ಎವರೇಜ್ ಹೈಟ್ ಎಷ್ಟು ಬರ್ತದೆ ಅಂದರೆ ಅರೌಂಡ್ ಒಂದು 3 to 4 ಕಿಲೋಮೀಟರ್ಸ್ ಬರ್ತದೆ. ಆ್ಯಂಡ್ ಶಿವಾಲಿಕಾದ ಎವರೇಜ್ ಹೈಟ್ ಬರ್ತದೆ 1 ಕಿಲೋಮೀಟರ್. ಓಕೆ, ಸೊ ಇವಾಗ ಇಂಪಾರ್ಟೆಂಟ್ ಮೌಂಟೇನ್ ಪೀಕ್ಸ್ಗಳನ್ನು ನೋಡಿದರೆ ಯಾವ ರೀತಿ ಕಾಣ್ತದೆ ನೋಡ್ರಿ. ಫಸ್ಟಿಗೆ ನಾವು ಏನು ಮಾಡಮ್ಮ ಅಂದರೆ ನೇಪಾಳಲ್ಲಿ ಅದನ್ನು ಗುರುತಿಸ್ಲಿಕ್ಕೆ ಟ್ರೈ ಮಾಡಮ್ಮ. ಓಕೆ, ಸೊ ನೇಪಾಳಲ್ಲಿ ಎಕ್ಸಾಕ್ಟ್ಲಿ ಇಲ್ಲಿ ಏನಾಗದ ಅಂದರೆ ಇಲ್ಲೊಂದು ಮೌಂಟೇನ್ ಅದ, ಮೌಂಟೇನ್ ಪೀಕ್ ಅದ. ಈ ಮೌಂಟೇನ್ ಪೀಕನ್ನು ಫೇಮಸ್ಲಿ ವಿ ಕಾಲ್ಡ್ ಇಟ್ ಆಸ್ ಮೌಂಟ್ ಎವರೆಸ್ಟ್. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಮೌಂಟ್ ಎವರೆಸ್ಟ್ ಅಂತ ಕರೀತಾರೆ. ಆದರೆ ಇಲ್ಲಿ ನೇಪಾಳಲ್ಲಿ ಇದನ್ನು ಸಾಗರ್ ಮತ್ ಅಂತಲೂ ಕರೀತಾರೆ. ಸಾಗರ್ ಮತ್. ಸೊ ಮೌಂಟ್ ಎವರೆಸ್ಟ್ ಅಥವಾ ಸಾಗರ್ ಮತ್ ಅಂತಲೂ ಕರೀತಾರೆ. ದ್ಯಾಟ್ ವಿ ಕ್ಯಾನ್ ರಿಮೆಂಬರ್ ಅಬೌಟ್. ಆ್ಯಂಡ್ ದ ಹೈಟ್ ಆಫ್ ದಿಸ್ ಪರ್ಟಿಕ್ಯುಲರ್ ಮೌಂಟ್ ಎವರೆಸ್ಟ್ ಈಸ್ ದ ಹೈಯೆಸ್ಟ್ ಇನ್ ದ ವರ್ಲ್ಡ್ ಆ್ಯಂಡ್ ಇಟ್ ಈಸ್ ಅರೌಂಡ್ 8848.86 meters. Hope everybody understands. So highest mountain peak in the world, highest point of the earth. Hope you are understanding. And it is present in Nepal over the mountain range called as what? Over the mountain range called as Himadri. ಗ್ರೇಟರ್ ಹಿಮಾಲಯದ ಮೇಲ್ಗಡೆ ಇರ್ತಕ್ಕಂಥ ಅತ್ಯಂತ ಎತ್ತರವಾದ ಪೀಕ್ ಇದು ಯಾವುದು? ಮೌಂಟ್ ಎವರೆಸ್ಟ್. ಓಕೆ, ಇದಾದ ನಂತರ ನೋಡ್ರಿ, ಇದಾದ ನಂತರ ಅದರ ಪಕ್ಕನೇ ಒಂದು 2 ಪೀಕ್ಸ್ಗಳನ್ನು ನಾವು ನೋಡ್ಬೋದು. ಇಂಪಾರ್ಟೆಂಟ್ ಪೀಕ್ಸ್ಗಳು ಜಸ್ಟ್ ನಾವು ನೆನ್ಪಿಡ್ಲಿಕ್ಕೆ ಟ್ರೈ ಮಾಡಬೇಕು. ಆ ಇಂಪಾರ್ಟೆಂಟ್ ಪೀಕ್ಸ್ಗಳನ್ನು ಒಂದು ಪೀಕಿಗೆ ನಾವೇನಂತ ಕರಿತೀವಿ ಅಂದರೆ ಲೋಟ್ಸೆ ಅಂತ ಕರಿತೀವಿ. ಲೋಟ್ಸೆ ಈ ಕಡೆ ಇರ್ತಕ್ಕಂಥದ್ದು. ಆ ಕಡೆ ಇರ್ತಕ್ಕಂಥ ಪೀಕಿಗೆ ನಾವೇನಂತ ಕರಿತೀವಿ ಅಂದರೆ ಮಕಾಲು ಅಂತ ಕರಿತೀವಿ. ಹೋಪ್ ಎವ್ರಿಬಡಿ ಈಸ್ ಅಂಡರ್ಸ್ಟ್ಯಾಂಡಿಂಗ್. ಮಕಾಲು ಅಂತ ಕರಿತೀವಿ. ಸರ್, ಇಲ್ಲಿ ಸಿಕ್ಕಿಮಲ್ಲೇ ನೇಪಾಳಲ್ಲೇ ಇನ್ನೊಂದು 2 ಪೀಕ್ಸ್ಗಳು ಮೋಸ್ಟ್ ಇಂಪಾರ್ಟೆಂಟ್ ಆಗಿ ನಾವು ಏನಪ್ಪ ಅಂದರೆ ರೆಕಗ್ನೈಸ್ ಮಾಡ್ಬೋದು. ಇಲ್ಲೇ ಈ 2 ಪೀಕ್ಸ್ಗಳನ್ನು ನೀವು ನೋಡಿದರೆ ಈ ಪೀಕಿಗೆ ಈ ಕಡೆ ಇರ್ತಕ್ಕಂಥ ಈ ಒಂದು ವೆಸ್ಟರ್ನ್ ಮೋಸ್ಟ್ ಪೀಕಿಗೆ ನಾವೇನಂತ ಕರಿತೀವಿ ಅಂದರೆ ಧವಳಗಿರಿ ಅಂತ ಕರಿತೀವಿ. ಧವಳಗಿರಿ ಅಂತ ಕರಿತೀವಿ. ಆ್ಯಂಡ್ ಅದರ ಪಕ್ಕದಲ್ಲಿರ್ತಕ್ಕಂಥ ಈ ಒಂದು ಪೀಕಿಗೆ ನಾವು ಏನಂತ ಕರಿತೀವಿ ಅಂದರೆ ಅನ್ನಪೂರ್ಣ ಅಂತ ಕರಿತೀವಿ. ಅನ್ನಪೂರ್ಣ ಅಂತ ಕರಿತೀವಿ. ಹೋಪ್ ಎವ್ರಿಬಡಿ ಈಸ್ ಅಂಡರ್ಸ್ಟ್ಯಾಂಡಿಂಗ್. ಸೊ ದೀಸ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಪೀಕ್ಸ್ ದಟ್ ವಿ ಹ್ಯಾವ್ ಗಾಟ್ ಹಿಯರ್ ಇನ್ ನೇಪಾಳ. ಅದರಲ್ಲಿ ನೀವು ಒಂದು ಪೀಕಿದ್ದು ಹೈಟ್ ನೆನ್ಪಿಡ್ಲಿಕ್ಕೆ ಟ್ರೈ ಮಾಡಬೇಕು. 8848.86 meters. ಓಕೆ, ಫ್ರಮ್ ದ ಮೀನ್ ಸಿ ಲೆವೆಲ್, ಸಾಗರ ಮಟ್ಟದಿಂದ ಆ ಎತ್ತರವನ್ನು ನಾವು ಹೇಳಿಕತ್ತೀವಿ. ಓಕೆನಾ. ಸರ್, ಇವಾಗ ಇಂಡಿಯಾದಲ್ಲಿ ಇರತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಪೀಕ್ಸ್ಗಳನ್ನು ನೀವು ನೋಡಿದರೆ ಯಾವ ರೀತಿ ಕಾಣ್ತಿರ್ತದೆ ನೋಡ್ರಿ. ಇಲ್ಲಿ ಕಾರಕೋರಂ ಕಡೆ ಬರಲಿ. ಕಾರಕೋರಂ ಕಡೆ ಬಂದರೆ ಇಲ್ಲಿ POK ಒಳಗೆ ಅಥವಾ ಗಿಲ್ಗಿಟ್ ಬಲ್ಟಿಸ್ತಾನ್ ಈ ಒಂದು ಝೋನಲ್ಲಿ ನಾವು ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಒಂದು ಏನು ನೋಡ್ತೀವಿ ಅಂದರೆ ಒಂದು ಮೌಂಟೇನ್ ಪೀಕನ್ನು ನೋಡ್ತೀವಿ. ದಿಸ್ ಮೌಂಟೇನ್ ಪೀಕ್ ಇಸ್ ದ ಹೈಯೆಸ್ಟ್ ಪೀಕ್ ಆಫ್ ಕಾರಕೋರಂ ಆ್ಯಂಡ್ ಹೈಯೆಸ್ಟ್ ಪೀಕ್ ಇನ್ ಇಂಡಿಯಾ. ಆ್ಯಂಡ್ ದ ಪೀಕ್ ಇಸ್ ವಾಟ್ ಇಸ್ ಕಾಲ್ಡ್ ಅಸ್ K2 ಅಂತ ಕರೀತಾರ ಅಥವಾ ಗಾಡ್ವಿನ್ ಆಸ್ಟಿನ್ ಅಂತಲೂ ಕರೀತಾರೆ. ಗಾಡ್ವಿನ್ ಆಸ್ಟಿನ್ ಅಂತಲೂ ಕರೀತಾರೆ. ಓಕೆನಾ. ಸೊ ಈ ಗಾಡ್ವಿನ್ ಆಸ್ಟಿನ್ ಏನದ 8611 meters ಹೈಟ್ ಅದ. 8611 meters ಹೈಟ್ ಅದ ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಓಕೆ, ಇದಾದ ನಂತರ ವಿಲ್ ಬಿ ಏಬಲ್ ಟು ಸಿ ಅ ಮೋಸ್ಟ್ ಇಂಪಾರ್ಟೆಂಟ್ ಪೀಕ್ ಹಿಯರ್ ಆಲ್ಸೋ ಇನ್ ಹಿಮಾದ್ರಿ ವೆಸ್ಟರ್ನ್ ಮೋಸ್ಟ್ ಪಾರ್ಟ್ ಇನ್ ಜಮ್ಮು ಅಂಡ್ ಕಾಶ್ಮೀರ್. ಆ್ಯಂಡ್ ದ ಪೀಕ್ ಇಸ್ ವಾಟ್ ಇಸ್ ಕಾಲ್ಡ್ ಅಸ್ ನಂಗಾ ಪರ್ವತ್ ಅಂತ ಕರೀತಾರೆ. ಓಕೆನಾ. ಸೊ ನಂಗಾ ಪರ್ವತ ಐತಂತ ಗೊತ್ತಿರಬೇಕು. ನಂಗಾ ಪರ್ವತ ಆದ ನಂತರ ವಿಲ್ ಬಿ ಏಬಲ್ ಟು ಸಿ ಇಲ್ಲಿ ಜಾಸ್ಕರ್ ಒಳಗೆ ಈಸ್ಟರ್ನ್ ಮೋಸ್ಟ್ ಪಾಯಿಂಟ್ ಏನಿರ್ತದಲ್ಲ ಅಲ್ಲಿ ಒಂದು ಪೀಕ್ ಐತಿ ಟಿಬೆಟ್ ಒಳಗೆ. ಈ ಟಿಬೆಟ್ ಒಳಗೆ ಇರತಕ್ಕಂಥ ಈ ಪ್ಲೇಸ್ ಭಾಳ ಇಂಪಾರ್ಟೆಂಟ್ ಅನ್ಕೊಳ್ರಿ ನಮಗೆ. ಕೈಲಾಶ್ ಅಂತ ಕರಿತೀವಿ. ಕೈಲಾಶ್ ಮೌಂಟೇನ್ ಅಂತ ಕರಿತೀವಿ ಅಥವಾ ಮೌಂಟ್ ಕೈಲಾಶ್ ಅಂತ ಕರಿತೀವಿ. ಹೋಪ್ ಎವ್ರಿಬಡಿ ಈಸ್ ಅಂಡರ್ಸ್ಟ್ಯಾಂಡಿಂಗ್. ಮೌಂಟ್ ಕೈಲಾಶ್ ಆದ ನಂತರ ಇಲ್ಲಿ ಉತ್ತರಾಖಂಡಲ್ಲಿ ಯು ವಿಲ್ ಬಿ ಏಬಲ್ ಟು ಸಿ 2 more ಪೀಕ್ಸ್. ಇಲ್ಲೊಂದು ಪೀಕ್ ಅದ ಆ್ಯಂಡ್ ಇಲ್ಲೊಂದು ಪೀಕ್ ಅದ. ಈ ಪೀಕ್ಸ್ಗಳಿಗೆ ನಾವು ಏನಂತ ಕರಿತೀವಿ ನೋಡ್ರಿ. ಒಂದಕ್ಕೆ ನಾವು ನಂದಾದೇವಿ ಅಂತ ಕರಿತೀವಿ, ನಂದಾದೇವಿ ಪೀಕ್ ಅಂತ ಕರಿತೀವಿ. ಆ್ಯಂಡ್ ಇನ್ನೊಂದಕ್ಕೆ ನಾವು ಏನಂತ ಕರಿತೀವಿ ಅಂದರೆ ಕಾಮೆಟ್ ಅಂತ ಕರಿತೀವಿ. ಕಾಮೆಟ್ ಪೀಕ್. ಹೋಪ್ ಎವ್ರಿಬಡಿ ಈಸ್ ಅಂಡರ್ಸ್ಟ್ಯಾಂಡಿಂಗ್. ಆ್ಯಂಡ್ ಸಿಕ್ಕಿಂ ಒಳಗೆ ಅನದರ್ ಪೀಕ್ ದಟ್ ವಿ ಹ್ಯಾವ್ ಗಾಟ್ ಈಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ದಿಸ್ ಈಸ್ ಆಲ್ಸೋ the height of this particular peak also must be remembered. ಓಕೆನಾ. ಎಕ್ಸಾಕ್ಟ್ಲಿ ಎಲ್ಲೈತಂದರೆ ನೇಪಾಳ ಮತ್ತು ಸಿಕ್ಕಿಂ ಮಧ್ಯದಲ್ಲಿ ಕಂಡುಬರತಕ್ಕಂಥ ಒಂದು ಪೀಕ್ ಇದು. ಬಟ್ ಆ ಪೀಕ್ ಇಂಡಿಯಾದಲ್ಲಿ ಇರತಕ್ಕಂಥದ್ದು. ಮೌಂಟೇನ್ 2 ಕಡೆ ಐತೆ. ಆದ್ದರಿಂದ ಈ ಒಂದು ಪೀಕಿಗೆ ನಾವು ಏನಂತ ಕರೀತೀವಿ ಅಂದರೆ ಕಾಂಚನಜುಂಗ ಅಂತ ಕರೀತೀವಿ.
ಕಾಂಚನಜುಂಗ. ಓಕೆ, ಸೊ ಈ ಕಾಂಚನಜುಂಗ ಪೀಕ್ದು ಹೈಟ್ ಎಷ್ಟೈತೆ ಅಂದರೆ 8598 meters ಹೈಟ್ ಐತೆ. ಸೊ ಬೈ ಲುಕಿಂಗ್ ಅಟ್ ದ ಮ್ಯಾಪ್ ಯು ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಫುಲ್ ಕಾನ್ಸಂಟ್ರೇಷನ್. ಬೈ ಲುಕಿಂಗ್ ಅಟ್ ದ ಮ್ಯಾಪ್ ಇಟ್ ಸೆಲ್ಫ್ ಯು ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದ ಹೈಯೆಸ್ಟ್ ಪೀಕ್ ಆಫ್ ಹಿಮಾಲಯಸ್ ಅಂತ ಕೇಳಿದ್ರೆ ಮೌಂಟ್ ಎವರೆಸ್ಟ್. ಓಕೆನಾ. ಸೆಕೆಂಡ್ ಹೈಯೆಸ್ಟ್ ಪೀಕ್ ಆಫ್ ಹಿಮಾಲಯಸ್ K2. ಥರ್ಡ್ ಹೈಯೆಸ್ಟ್ ಪೀಕ್ ಆಫ್ ಹಿಮಾಲಯಸ್ ಕಾಂಚನಜುಂಗ. ವಾಟ್ ಈಸ್ ದ ಹೈಯೆಸ್ಟ್ ಪೀಕ್ ಆಫ್ ಕಾರಕೋರಂ? K2. ವಾಟ್ ಈಸ್ ದ ಹೈಯೆಸ್ಟ್ ಪೀಕ್ ಆಫ್ ಇಂಡಿಯಾ? K2. ವಾಟ್ ಈಸ್ ದ ಸೆಕೆಂಡ್ ಹೈಯೆಸ್ಟ್ ಪೀಕ್ ಆಫ್ ಇಂಡಿಯಾ? ಕಾಂಚನಜುಂಗ. ಸೊ ಈ ರೀತಿ ನೀವು ಪರ್ಮುಟೇಷನ್ ಕಾಂಬಿನೇಷನ್ಸ್ ಮಾಡಿಕೊಂಡು ಈ ಒಂದು ಮ್ಯಾಪ್ ಮೇಲೆ ಈ ಎಲ್ಲ ಪೀಕ್ಸ್ಗಳನ್ನು ನೀವು ನೆನಪಿಡ್ಲಿಕ್ಕೆ ಟ್ರೈ ಮಾಡ್ಬೋದು. ಹೋಪ್ ಎವ್ರಿಬಡಿ ಈಸ್ ಅಂಡರ್ಸ್ಟ್ಯಾಂಡಿಂಗ್. ಇಟ್ ಈಸ್ ವೆರಿ 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 ಇಂಪಾರ್ಟೆಂಟ್. ಓಕೆನಾ. ಹೋಪ್ ಇಷ್ಟಕೊಂಡ ಗೊತ್ತಿದ್ರೆ ನಿಮಗೆ ಮೌಂಟೇನ್ ಪೀಕ್ಸ್ಗಳ ಬಗ್ಗೆ ಗೊತ್ತಾಗ್ಬಿಡ್ತಾವೆ ಅಂದ್ಕೊಳ್ರಿ. ಓಕೆ, ಸೊ ಇವಾಗ ನಾವೇನು ಮಾಡೋಣ ಈ ಎಲ್ಲ ಮೌಂಟೇನ್ ಪೀಕ್ಸ್ಗಳನ್ನು ಅಥವಾ ಈ ಮೌಂಟೇನ್ ಪೀಕ್ಸ್ಗಳ ಮಧ್ಯದಲ್ಲಿ ಮೌಂಟೇನ್ಸ್ಗಳ ಮಧ್ಯದಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲೊಂದು ಮೌಂಟೇನ್ ಐತೆ ಅನ್ಕೊಳ್ರಿ. ಫಾರ್ ಎಕ್ಸಾಂಪಲ್ ಈ ಥರ ನಾನು 3D ಒಳಗೆ ಡ್ರಾ ಮಾಡ್ಲಿಕ್ಕೆ ಮೌಂಟೇನನ್ನು ಫುಲ್ ಕಾನ್ಸಂಟ್ರೇಷನ್. ಆ ಮೌಂಟೇನನ್ನು 3D ಒಳಗೆ ಡ್ರಾ ಮಾಡ್ಲಿಕ್ಕೆ. ಫಾರ್ ಎಕ್ಸಾಂಪಲ್ ದಿಸ್ ಪರ್ಟಿಕ್ಯುಲರ್ ಮೌಂಟೇನ್ ಈಸ್ ವಾಟ್ ಈಸ್ ಕಾಲ್ಡ್ ಆಸ್ ಫುಲ್ ಕಾನ್ಸಂಟ್ರೇಷನ್. ದಿಸ್ ಮೌಂಟೇನ್ ಈಸ್ ವಾಟ್ ಈಸ್ ಕಾಲ್ಡ್ ಶಿವಾಲಿಕ್ ಅನ್ಕೊಳ್ರಿ. ಓಕೆನಾ, ದಿಸ್ ಇಸ್ ಶಿವಾಲಿಕ್. ಅದ್ರ ಮೇಲ್ಗಡೆ ಇರತಕ್ಕಂಥ ಈ ಮೌಂಟೇನ್ ರೇಂಜನ್ನು ನಾವು ಏನಂತ ಕರಿತೀವಿ ಅಂದರೆ ನಾವು ಹಿಮಾಚಲ್ ಅಂತ ಕರಿತೀವಿ. ಓಕೆನಾ, ಸೊ ಹಿಮಾಚಲ್ ಅಂತ ಕರಿತೀವಿ. ಈ ಶಿವಾಲಿಕ ಮತ್ತು ಹಿಮಾಚಲ್ ಮಧ್ಯದಲ್ಲಿ ಇರತಕ್ಕಂಥ ಈ ಥರ ಏನಪ್ಪ ಅಂದರೆ ನೀಳ ಆಕಾರದ ಕಣಿವೆಗಳೇನಿರ್ತಾವೆ, ನೀಳ ಆಕಾರದ ಕಣಿವೆ ಅಥವಾ ಅದನ್ನು ನಾವೇನಂತ ಕರಿತೀವಿ ಅಂದರೆ ಲಾಂಗಿಟ್ಯೂಡ್ನಲ್ ವ್ಯಾಲೀಸ್ ಅಂತ ಕರಿತೀವಿ. ಓಕೆನಾ, ಈ ಲಾಂಗಿಟ್ಯೂಡ್ನಲ್ ವ್ಯಾಲೀಸ್ ಅಥವಾ ಲಾಂಗಿಟ್ಯೂಡಿನಲ್ ವ್ಯಾಲಿ ಅಥವಾ ನೀಳ ಕಣಿವೆಗಳಿಗೆ ನಾವೇನಂತ ಕರಿತೀವಿ ಅಂದರೆ ಡೂನ್ಸ್ ಅಂತ ಕರಿತೀವಿ. ಡೂನ್ಸ್. ದಿಸ್ ಆಲ್ಸೋ ಯು ನೀಡ್ ಟು ರಿಮೆಂಬರ್. ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ದಟ್ ವಿ ಆರ್ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್ ಹಿಯರ್. ಸೊ ಡೂನ್ಸ್ ಅನ್ನೋದು ನಿಮಗೆ ಗೊತ್ತಿರಬೇಕು. ಇವಾಗ ನಾವೇನು ಮಾಡೋಣ ಅಂದರೆ ಇಡೀ ಹಿಮಾಲಯ ಪರ್ವತಗಳನ್ನು ಮತ್ತೊಂದು ಸಲ ನಾವು ಡಿವೈಡ್ ಮಾಡ್ಲಿಕ್ಕೆ ಟ್ರೈ ಮಾಡೋಣ. ಓಕೆನಾ, ಸೊ ಮತ್ತೊಂದು ಡೈಗ್ರಾಮನ್ನು ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಇಲ್ಲೇ. ಸೊ ದಟ್ ಯು ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಇಟ್ ಇನ್ ವೆರಿ ಕ್ಲಿಯರ್. ಓಕೆ, ಸೊ ಈ ಹಿಮಾಲಯ ಪರ್ವತಗಳು ನಾವು ನದಿಗಳು ಯಾವ ರೀತಿ ಹರಿದೋಗ್ತಾವೋ ಅದ್ರ ಬೇಸಿಸ್ ಮೇಲೇನು ಕೂಡ ನಾವೇನು ಮಾಡ್ಬೋದು ಅಂದರೆ ಡಿವೈಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ದೇರ್ ಆರ್ ಸೋ ಮೆನಿ ರಿವರ್ಸ್ ವಿಚ್ ಆರ್ ಒರಿಜಿನೇಟಿಂಗ್ ಫ್ರಮ್ ದ ಹಿಮಾಲಯನ್ ಮೌಂಟೇನ್ಸ್. ಸೊ ಆ ಹಿಮಾಲಯನ್ ಮೌಂಟೇನ್ಸ್ ಯಾವ್ಯಾವ ರಿವರ್ಸ್ಗಳು ಹೊಂಟಾವು, ಯಾವ್ಯಾವ ರಿವರ್ಸ್ಗಳು ಅದನ್ನು ಕಟ್ ಮಾಡಿ ಅದನ್ನು ಯಾವ ರೀತಿ ನಾವೇನಪ್ಪ ಅಂದರೆ ಪೋರ್ಷನ್ಸ್ಗಳನ್ನು ತೋರಿಸ್ತೀವಿ ಅದರ ಮೇಲೆ ಫೋಕಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ಲಿಕ್ಕೆ. ಓಕೆನಾ, ಸೊ ಈ ರೀತಿ ಇತ್ತು ಅಂದ್ಕೊಳ್ರಿ ನಮ್ಮದು ನಾರ್ದರ್ನ್ ಪಾರ್ಟ್ ಆಫ್ ಇಂಡಿಯಾ. ಆ್ಯಂಡ್ ಯು ಆಲ್ರೆಡಿ ನೋ ದ ಮೌಂಟೇನ್ಸ್ ವಿಚ್ ಆರ್ ಪ್ರೆಸೆಂಟ್ ಹಿಯರ್. ದ ಮೌಂಟೇನ್ ಹಿಯರ್ ಈಸ್ ವಾಟ್ ಈಸ್ ಕಾಲ್ಡ್ ಅಸ್ ಕಾರಕೋರಂ, ಆಮೇಲೆ ಲದ್ದಾಖ್, ಆಮೇಲೆ ಜಾಸ್ಕರ್, ಆಮೇಲೆ ಹಿಮಾದ್ರಿ ಮೌಂಟೇನ್ ಅಂತ ಗೊತ್ತಿರಬೇಕು ಎಲ್ಲರಿಗೂ. ಓಕೆನಾ, ಆಮೇಲೆ ಹಿಮಾಚಲ್ ಅಂತ ಗೊತ್ತೈತೆ ಎಲ್ಲರಿಗೂ. ಓಕೆ, ಸೊ ಹಿಮಾಚಲ್ ಅನ್ನೋದು ಕೂಡ ನೀವು ನೋಡಿರಿ ಹಿಮಾಚಲ್. ಇದಾದ ನಂತರ ವಿ ಹ್ಯಾವ್ ಗಾಟ್ ಲಾಸ್ಟ್ ಮೌಂಟೇನ್ ರೇಂಜ್ ವಿಚ್ ಈಸ್ ಕಾಲ್ಡ್ ಅಸ್ ಶಿವಾಲಿಕ್. ಹೋಪ್ ಎವ್ರಿಬಡಿ ಈಸ್ ಅಂಡರ್ಸ್ಟ್ಯಾಂಡಿಂಗ್. ಎಕ್ಸಾಕ್ಟ್ಲಿ ಈ ರೀತಿ ಐತೆ ಅಂದ್ಕೊಳ್ರಿ. ಆ್ಯಂಡ್ ಜಾಸ್ಕರದ ಈಸ್ಟರ್ನ್ ಮೋಸ್ಟ್ ಪಾರ್ಟಲ್ಲಿ ಆಲ್ರೆಡಿ ವಿ ಹ್ಯಾವ್ ಸೀನ್ ಅ ಮೌಂಟೇನ್ ಕಾಲ್ಡ್ ಅಸ್ ಕೈಲಾಸ್ ಮೌಂಟೇನ್ ಎಲ್ಲರೂ ಕೇಳಿರ್ತೀರಿ. ಈ ಕೈಲಾಸ್ ಮೌಂಟೇನ್ ಮತ್ತು ಇಲ್ಲಿ ಏನಪ್ಪ ಅಂದರೆ ಕಾಂಚನಜುಂಗ ಅಂತಲೂ ಕೇಳಿರ್ತೀರಿ. ಸೊ ಈ ಪ್ಲೇಸಸ್ಗಳಿಂದ ಕೆಲವೊಂದು ಮೋಸ್ಟ್ ಇಂಪಾರ್ಟೆಂಟ್ ರಿವರ್ಸ್ಗಳು ಏನಪ್ಪ ಅಂದರೆ ಉಗಮಗೊಳ್ಳುವುದನ್ನು ನೋಡ್ತೀವಿ. ಫಾರ್ ಎಕ್ಸಾಂಪಲ್ ಕೈಲಾಸ್ ಮೌಂಟೇನಿಂದ ಪಶ್ಚಿಮಕ್ಕೆ ಒಂದು ರಿವರ್ ಹರಿದೋಗ್ತದೆ ಅಂದ್ಕೊಳ್ರಿ. ಈ ರಿವರಿಗೆ ನಾವೇನಂತ ಕರಿತೀವಿ ಅಂದರೆ ಇಂಡಸ್ ರಿವರ್ ಅಂತ ಕರಿತೀವಿ. ಅದೇ ಕೈಲಾಸ್ ಪರ್ವತದಿಂದ ಈ ರೀತಿ ಬಂದರೆ ಇದಕ್ಕೆ ನಾವು ಏನಂತ ಕರಿತೀವಿ ಅಂದರೆ ಸಟ್ಲಜ್ ಅಂತ ಕರಿತೀವಿ. ಮೇಲ್ಗಡೆ ಇರ್ತಕ್ಕಂಥ ರಿವರ್ ಯಾವುದು? ಸಿಂಧು ರಿವರ್ ಅಥವಾ ಸಿಂಧು ನದಿ. ಕೆಳಗಡೆ ಇರ್ತಕ್ಕಂಥ ರಿವರ್ ಯಾವುದು? ಸಟ್ಲಜ್. ಓಕೆ, ಸೊ ಸಟ್ಲಜ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ನಾವು ಸಟ್ಲಜ್ ಆದ ನಂತರ ಅದೇ ಕೈಲಾಸ್ ಪರ್ವತದಿಂದ ಮತ್ತೊಂದು ನದಿ ಬರಲಿರ್ತದೆ ಇಲ್ಲೇ ನಮ್ಮ ನೇಪಾಳ ಮತ್ತು ಭಾರತದ ಮಧ್ಯದಲ್ಲಿ ಇರ್ತಕ್ಕಂಥ ನೈಸರ್ಗಿಕ ಗಡಿರೇಖೆ ಮಾಡ್ತಿರ್ತಕ್ಕಂಥ ನದಿ ಇದು ಮಹಾಕಾಳಿ. ಓಕೆನಾ, ಇದರ ಮೇಲ್ಗಡೆ ವಿ ಹ್ಯಾವ್ ಡನ್ ಪಾರ್ಟ್ 5 ವಿಡಿಯೋ ಆಲ್ಸೋ. ಆ ಪಾರ್ಟ್ 6 ವಿಡಿಯೋನು ಕೂಡ ನೀವು ನೋಡ್ಬೋದು. ಪಾರ್ಟ್ 6 ವಿಡಿಯೋಲ್ಲಿ ನಾವು ನೇಪಾಳ ಮತ್ತು ಭಾರತದ ಮಧ್ಯೆ ಇರತಕ್ಕಂತಹ ಭೂಗಡಿ ರೇಖೆ ವಿವಾದವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿವೆ. ಓಕೆ, ಸೊ ಈ ಒಂದು ನದಿಯನ್ನು ನಾನು ಮಹಾಕಾಳಿ ಅಂತ ಕರಿತೀನಿ ಅಥವಾ ಜಸ್ಟ್ ಕಾಳಿ ಅಂತಲೂ ಕರಿತೀವಿ. ಕಾಂಚನಜುಂಗದಿಂದ ಒಂದು ನದಿ ಸ್ಟಾರ್ಟ್ ಆಗುತ್ತೆ ಸರ್. ಈ ನದಿಗೆ ನಾವೇನಂತ ಕರಿತೀವಿ ಅಂದರೆ ತೀಸ್ತಾ ಅಂತ ಕರಿತೀವಿ. ಹೋಪ್ ಎವ್ರಿಬಡಿ ಈಸ್ ಅಂಡರ್ಸ್ಟ್ಯಾಂಡಿಂಗ್. ಆಮೇಲೆ ಕೈಲಾಸ ಪರ್ವತ ಏನೈತಿ ಅದರ ಪೂರ್ವ ಭಾಗದಲ್ಲೂ ಕೂಡ ಒಂದು ನದಿ ಹರಿದೋಗ್ತದೆ. ಈ ಒಂದು ನದಿಯನ್ನು ನಾವು ಏನಂತ ಕರಿತೀವಿ ಅಂದರೆ ಬ್ರಹ್ಮಪುತ್ರ ಅಂತ ಕರಿತೀವಿ. ಹೋಪ್ ಎವ್ರಿಬಡಿ ಈಸ್ ಅಂಡರ್ಸ್ಟ್ಯಾಂಡಿಂಗ್. ಈ ರೀತಿ ಇದ್ದಾಗ ನಾವೇನು ಮಾಡ್ಬೋದು ಅಂದರೆ ಆ ಒಂದು ಏನಪ್ಪ ಅಂದರೆ ಅಲ್ಲಿರ್ತಕ್ಕಂಥ ಎಲ್ಲ ಒಂದು ಪರ್ವತಗಳನ್ನು ಆರಾಮ್ಸೆ ನಾವು ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡ್ಬೋದು ಅಂದ್ಕೊಳ್ರಿ. ಹೋಪ್ ಎವ್ರಿಬಡಿ ಈಸ್ ಅಂಡರ್ಸ್ಟ್ಯಾಂಡಿಂಗ್. ನಾನೇನು ಮಾಡ್ತೀನಿ ನೋಡ್ರಿ ಇವಾಗ ಫುಲ್ ಕಾನ್ಸಂಟ್ರೇಷನ್. ಇಲ್ಲೇ ಸಿಂಧು ಮತ್ತು ಸಟ್ಲಜ್ ಮಧ್ಯದಲ್ಲಿ ಇರ್ತಕ್ಕಂಥ ಈ ಒಂದು ಸಿಂಧು ಮತ್ತು ಸಟ್ಲಜ್ ಮಧ್ಯದಲ್ಲಿ ಇರ್ತಕ್ಕಂಥ ಈ ಒಂದು ಮೌಂಟೇನ್ಸ್ಗಳನ್ನು ನಾನು ಕಾಶ್ಮೀರ್ ಪರ್ವತಗಳು ಅಂತ ಕರಿತೀನಿ, ಕಾಶ್ಮೀರ್ ಹಿಮಾಲಯಗಳು ಅಂತ ಕರಿತೀನಿ. ಓಕೆನಾ, ಇದೇ ರೀತಿ ಸಟ್ಲಜ್ ಮತ್ತು ಕಾಳಿ ಮಧ್ಯದಲ್ಲಿ ಇರತಕ್ಕಂಥ ಈ ಎಲ್ಲ ಹಿಮಾಲಯಗಳನ್ನು ಕುಮಾವೂನ್ ಹಿಮಾಲಯಗಳು ಅಂತ ಕರಿತೀನಿ. ಓಕೆನಾ,
ಕುಮಾವೂನ್ ಹಿಮಾಲಯಗಳು ಅಂತ ಕರಿತೀನಿ. ಇದೇ ರೀತಿ ಕಾಳಿ ಮತ್ತು ತೀಸ್ತಾ ಮಧ್ಯದಲ್ಲಿರ್ತಕ್ಕಂಥ ಎಲ್ಲ ಹಿಮಾಲಯಗಳನ್ನು ನಾನು ನೇಪಾಳ ಹಿಮಾಲಯಗಳು ಅಂತ ಕರಿತೀನಿ. ಓಕೆನಾ, ನೇಪಾಳ ಹಿಮಾಲಯಗಳು. ಇದೇ ರೀತಿ ತೀಸ್ತಾ ಮತ್ತು ಬ್ರಹ್ಮಪುತ್ರ ನದಿ ಮಧ್ಯೆ ಇರತಕ್ಕಂಥ ಈ ಎಲ್ಲ ಹಿಮಾಲಯಗಳನ್ನು ನಾವು ಏನೇಂತ ಕರಿತೀನಿ ಅಂದರೆ ಅರುಣಾಚಲ್ ಅಥವಾ ಅಸ್ಸಾಂ ಹಿಮಾಲಯಗಳು ಅಂತ ಕರಿತೀನಿ. ಅರುಣಾಚಲ್ ಅಂತ ಬರೆದಿರ್ತೀನಿ. ಇದಾದ ನಂತರ ಈ ಬ್ರಹ್ಮಪುತ್ರ ನದಿಯ ಅತ್ಯಂತ ಪೂರ್ವ ಭಾಗದಲ್ಲಿರ್ತಕ್ಕಂಥ ಎಲ್ಲ ಮೌಂಟೇನ್ ಸರಣಿಗಳನ್ನು ಅಥವಾ ಎಲ್ಲ ಪರ್ವತ ಸರಣಿಗಳನ್ನು ನಾನೇನಂತ ಕರಿತೀನಿ ಅಂದರೆ ಪೂರ್ವಾಚಲ್ ಅಂತ ಕರಿತೀನಿ. ಓಕೆನಾ, ಪೂರ್ವಾಚಲ್ ಅಂತ ಕರಿತೀನಿ. ಹೋಪ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್. ಎಕ್ಸಾಕ್ಟ್ಲಿ ಹಿಮಾಲಯಗಳನ್ನು ಯಾವ ರೀತಿ ಡಿವೈಡ್ ಮಾಡ್ಯ ನಾವು ರಿವರು ಬೈಸೆಕ್ಟ್ ಮಾಡಿದಾಗ ಅಥವಾ ಏನಪ್ಪ ಅಂದರೆ ಎರೋಡ್ ಮಾಡಿದಾಗ ವ್ಯಾಲೀಸ್ಗಳನ್ನು ಕ್ರಿಯೇಟ್ ಮಾಡಿಕೊಂಡು ಈ ಹಿಮಾಲಯಗಳನ್ನ ಎಕ್ಸಾಕ್ಟ್ಲಿ ಈ ರೀತಿ ಡಿವೈಡ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಹೋಪ್ ಎವ್ರಿಬಡಿ ಈಸ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಕುಮಾವೂನ್ ಮೌಂಟೇನ್ಸ್ ಅಂದರೆ ಗೊತ್ತಾಗ್ತಾವೆ, ಕಾಶ್ಮೀರ್ ಹಿಮಾಲಯಸ್ ಅಂದರೆ ಗೊತ್ತಾಗ್ತಾವೆ, ನೇಪಾಳ, ಅರುಣಾಚಲ್ ಮತ್ತು ಪೂರ್ವಾಚಲ್ ಅಂದ್ರೂ ಕೂಡ ಗೊತ್ತಾಗ್ತಾವೆ. ಇವಾಗ ನಾವೇನು ಮಾಡೋಣ ಈ ಪೂರ್ವಾಚಲ್ ಹಿಮಾಲಯಗಳ ಬಗ್ಗೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡೋಣ ಅಂತ. ಪೂರ್ವಾಚಲ್ ಹಿಮಾಲಯಗಳು ಯಾವ ರೀತಿ ಕಾಣ್ತಿರ್ತಾವೆ ನೋಡ್ರಿ. ಫುಲ್ ಕಾನ್ಸಂಟ್ರೇಷನ್. ಇಲ್ಲಿ ನಾನು ಪೂರ್ವಾಚಲ್ ಹಿಮಾಲಯಗಳನ್ನು ಅರ್ಥ ಮಾಡಿಸ್ಲಿಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ, ಪೂರ್ವಾಚಲ್ ಹಿಮಾಲಯಗಳಿಗೆ ಒಂದು ಡಯಾಗ್ರಾಮನ್ನು ಕೂಡ ಡ್ರಾ ಮಾಡ್ಬೇಕು ನಾವು. ಓಕೆನಾ, ಈ ಭೂತಾನ್ ಅನ್ಕೊಳ್ರಿ, ಇಲ್ಲಿ ಐತಿ ಈ ಪೋರ್ಷನ್. ಓಕೆ, ಎಕ್ಸಾಕ್ಟ್ಲಿ ಇಲ್ಲಿ ಮೇಘಾಲಯ ಅದ, ಇಲ್ಲಿ ತ್ರಿಪುರ ಅದ ಆ್ಯಂಡ್ ಇಲ್ಲಿ ಮಿಜೋರಾಮ್ ಅದ. ಸೊ ಪೂರ್ವಾಚಲ್ ಹಿಮಾಲಯಗಳನ್ನು ನೋಡಿದರೆ ಸರ್ ಈ ರೀತಿ ಕಾಣ್ಲಿತ್ತ ಅನ್ಕೊಳ್ರಿ, ಈ ರೀತಿ. ಓಕೆ, ಇದು ಹಿಮಾದ್ರಿ ಮತ್ತು ಹಿಮಾಚಲ್ ಅಂತ ಗೊತ್ತಾಗ್ತದ. ಸೊ ಎಕ್ಸಾಕ್ಟ್ಲಿ ಇಲ್ಲಿ ಏನಾಗೈತಿ, ಇಲ್ಲೊಂದು ನದಿ ಐತಲ್ಲ ನಮ್ಮದು, ಯಾವುದು ಬ್ರಹ್ಮಪುತ್ರ ನದಿ. ಓಕೆ, ಸೊ ಈ ಬ್ರಹ್ಮಪುತ್ರ ನದಿಯ ಪೂರ್ವ ಭಾಗದಲ್ಲಿರ್ತಕ್ಕಂಥ ಈ ಪೂರ್ತಿ ಪೋರ್ಷನ್ನಿಗೆ ನಾವೇನಂತ ಕರಿತೀವಿ ಅಂದರೆ ಪೂರ್ವಾಚಲ್ ಅಂತ ಕರಿತೀವಿ. ಪೂರ್ವಾಂಚಲ್. ಹೋಪ್ ಎವ್ರಿಬಡಿ ಈಸ್ ಅಂಡರ್ಸ್ಟ್ಯಾಂಡಿಂಗ್. ಪೂರ್ವಾಚಲ್. ಓಕೆ, ಈ ಪೂರ್ವಾಚಲಲ್ಲಿ ಎಕ್ಸಾಕ್ಟ್ಲಿ ಇಲ್ಲಿ ನೀವು ನೋಡಿದರೆ ಎಲ್ಲಿ ಸರ್ ಈ ಒಂದು ಭಾಗದಲ್ಲಿ ಪರ್ವತಗಳು ಏನಿರ್ತಾವೆ ಅರುಣಾಚಲ್ ಪ್ರದೇಶದಲ್ಲಿ, ಅಲ್ಲಿ ನೀವು ನೋಡಿದರೆ ಆ ಒಂದು ಪರ್ವತಗಳನ್ನು ನಾಮ್ಚಾ ಬರ್ವಾ ಅಂತ ಕರಿತೀವಿ. ನಾಮ್ಚಾ ಬರ್ವಾ. ಅದಾದ ನಂತರ ಅದರ ದಕ್ಷಿಣದಲ್ಲಿರ್ತಕ್ಕಂಥ ಈ ಪರ್ವತಗಳನ್ನು ನಾವು ಏನಂತ ಕರಿತೀವಿ ಅಂದರೆ ಪಟ್ಕೈ ಬಮ್ ಅಂತ ಕರಿತೀವಿ. ಪಟ್ಕೈ ಬುಮ್ ಅಂತ ಕರಿತೀವಿ. ಹೋಪ್ ಎವ್ರಿಬಡಿ ಈಸ್ ಅಂಡರ್ಸ್ಟ್ಯಾಂಡಿಂಗ್. ಅದ್ರ ಕೆಳಗಡೆ ನಾಗಾಲ್ಯಾಂಡ್ ಅಂತೇಳಿ ಒಂದು ಹಿಲ್ಸ್ ನೋಡ್ತೇವೆ, ನಾಗಾ ಹಿಲ್ಸ್ ಅಂತೇಳಿ, ನಾಗಾ ಪರ್ವತಗಳು ಅಂತ ನೋಡ್ತೇವೆ. ಅದರ ಕೆಳಗಡೆನೂ ಕೂಡ ಪರ್ವತಗಳನ್ನು ನೋಡ್ತೀವಿ. ಈ ಪರ್ವತಗಳಿಗೆ ನಾವು ಮಣಿ ಪರ್ವತಗಳು ಅಂತ ಕರಿತೀವಿ. ಅದರ ಕೆಳಗಡೆ ಕೆಲವೊಂದು ಪರ್ವತಗಳನ್ನು ನೋಡ್ತೀವಿ. ಆ ಪರ್ವತಗಳನ್ನು ನಾವು ಮಿಜೋ ಪರ್ವತಗಳು ಅಂತ ಕರಿತೀವಿ. ಈ ಮಿಜೋ ಪರ್ವತಗಳಿಗೆ ಲುಷಾಯ್ ಪರ್ವತಗಳು ಅಂತಲೂ ಕರೀತಾರೆ. ಲುಷಾಯ್ ಪರ್ವತಗಳು ಅಂತ ಕರೀತಾರ ಅಥವಾ ಫ್ಯಾಂಗ್ಪೈ ಪರ್ವತಗಳು ಅಂತಲೂ ಕರೀತಾರೆ. ಆದರೆ ಇದೇ ಪರ್ವತಗಳನ್ನು ನಾವು ಮೈನ್ಮಾರಲ್ಲಿ ನೋಡಿದರೆ ಆ ಒಂದು ಪರ್ವತವನ್ನು ನಾವು ಏನಂತ ಕರಿತೀವಿ ಅಂದರೆ ಸರ್ ಅರಕನ್ ಯೋಮಾ ಅಂತ ಕರಿತೀವಿ. ಓಕೆನಾ, ಸೊ ಅರಕನ್ ಯೋಮಾ ಪರ್ವತಗಳು. ಹೋಪ್ ಎವ್ರಿಬಡಿ ಈಸ್ ಅಂಡರ್ಸ್ಟ್ಯಾಂಡಿಂಗ್. ಪೂರ್ವಾಚಲ್ ಹಿಮಾಲಯಗಳು ಎಕ್ಸಾಕ್ಟ್ಲಿ ಈ ರೀತಿ ಕಾಣ್ಲಿತ್ತಾವೆ. ಅದನ್ನು ನೀವು ನೆನ್ಪಿಡ್ಲಿಕ್ಕೆ ಟ್ರೈ ಮಾಡಬೇಕು, ನಾರ್ತ್ ಟು ಸೌತ್. ಅದರ ಜೊತೆಗೆ ಇಲ್ಲಿ ನೀವು ಮೇಘಾಲಯವನ್ನು ನೋಡ್ಬೋದು. ಈ ಮೇಘಾಲಯ ಒಂದು ಪ್ಲಾಟ್ಯೂ ಮೇಲೆ ನಾವು ಕೆಲವೊಂದು ಮೋಸ್ಟ್ ಇಂಪಾರ್ಟೆಂಟ್ ಪರ್ವತಗಳನ್ನು ಹಿಲ್ ಕಾಂಪ್ಲೆಕ್ಸನ್ನು ನೋಡ್ತೀವಿ. ಅದಕ್ಕೆಲ್ಲ ನಾವೇನಂತ ಕರಿತೀವಿ ಅಂದರೆ ಸರ್ ಒಂದಕ್ಕೆ ನಾವೇನಂತ ಕರಿತೀವಿ ಅಂದರೆ ಗಾರು ಅಂತ ಕರಿತೀವಿ. ಮೇಲ್ಗಡೆ ಇರ್ತಕ್ಕಂಥದ್ದು, ಕೆಳಗಡೆ ಇರ್ತಕ್ಕಂಥ ಖಾಸಿ, ಅದಾದ ನಂತರ ಈ ಕಡೆ ಇರ್ತಕ್ಕಂಥ ಜೈಂತ್ಯ. ಬಟ್ ದೀಸ್ ಆರ್ ನಾಟ್ ಪಾರ್ಟ್ ಆಫ್ ಹಿಮಾಲಯಸ್. ನೋ, ದೇ ಆರ್ ನಾಟ್ ದ ಪಾರ್ಟ್ ಆಫ್ ಹಿಮಾಲಯಸ್. ದಟ್ ವಿ ನೀಡ್ ಟು ರಿಮೆಂಬರ್ ಅಬೌಟ್. ಓಕೆನಾ, ಸೊ ಇಷ್ಟೆಲ್ಲ ಆದ ನಂತರ ನಾವೇನು ಮಾಡೋಣ ಫುಲ್ ಕಾನ್ಸಂಟ್ರೇಷನ್. ಪೂರ್ವಾಚಲ್ ಅಂತೂ ಗೊತ್ತಾದ ನಮಗೆ. ಪೂರ್ವಾಚಲ್ ಗೊತ್ತಾದ ನಂತರ ಬಿ ವೆರಿ ಕೇರ್ಫುಲ್. ಪೂರ್ವಾಚಲ್ ಗೊತ್ತಾದ ನಂತರ ಬಿ ವೆರಿ ಕೇರ್ಫುಲ್. ಇದನ್ನು ಸ್ವಲ್ಪ ಸೈಡಿಗೆ ಇಡ್ತೇನಂತ. ಇವು ನಾವು ಹಿಮಾಚಲ್ ಬಗ್ಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡೋಣ. ಹಿಮಾಚಲ್ ಮೌಂಟೇನ್ ರೇಂಜಸ್ ಆರ್ ಪ್ರೆಸೆಂಟ್ ಆಲ್ಮೋಸ್ಟ್ ಇನ್ ಅರೌಂಡ್, ನಾನು ತೋರಿಸ್ತೀನಿ ಇವಾಗ ಮ್ಯಾಪಲ್ಲಿ ಯಾವ ರೀತಿ ಕಾಣ್ತಿರ್ತದೆ ಅಂತೇಳಿ. ಹಿಮಾಚಲ್ನ ನಾನು ತೋರಿಸಿದ್ರೆ ಎಕ್ಸಾಕ್ಟ್ಲಿ ಈ ಮ್ಯಾಪಲ್ಲಿ ನೋಡ್ರಿ ಹಿಮಾಚಲ್ ಕಾಣ್ಲಿತ್ತಿರ್ತದೆ. ಹಿಮಾಚಲ್ ಯಾವುದು ಇಲ್ಲಿ ರೆಡ್ ಕಲರ್ಲಿ ಮತ್ತೊಂದು ಸಲ ಮಾರ್ಕ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೇವೆ ನೋಡ್ರಿ, ದಿಸ್ ಪರ್ಟಿಕ್ಯುಲರ್ ಪಾರ್ಟ್. ಓಕೆ, ಸೊ ಈ ಪಾರ್ಟಿಗೆ ನಾವು ಹಿಮಾಚಲ್ ಅಂತ ಕರಿತೀವಿ. ಈ ಹಿಮಾಚಲ್ ಪರ್ವತಗಳನ್ನು ನಾವು ಬೇರೆ ಬೇರೆ ಪ್ರದೇಶದಲ್ಲಿ ಬೇರೆ ಬೇರೆ ರೀತಿ ಕರಿತೀವಿ. ಆ ಬೇರೆ ಬೇರೆ ರೀತಿ ಯಾವ ರೀತಿ ಕರಿತೀವಿ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಬೇಕು. ಸೊ ದ್ಯಾಟ್ ಈಸ್ ಅವರ್ ಪಾಯಿಂಟ್ ನಾವು. ಓಕೆನಾ, ಸೊ ಹಿಮಾಚಲ್ ಅಂತ ಬರೆದಿರ್ತೀನಿ ಇಲ್ಲೇ. ಹಿಮಾಚಲ್ ಪರ್ವತಗಳು ಅಥವಾ ಈ ಹಿಮಾಚಲ್ ಪರ್ವತಗಳು ಏನಂತ ಕರೀತಾರೆ, ಲೆಸ್ಸರ್ ಹಿಮಾಲಯಸ್ ಅಂತಲೂ ಕರೀತಾರ. ಆ್ಯಂಡ್ ಈ ಪರ್ವತಗಳನ್ನು ಮಿಡಲ್ ಹಿಮಾಲಯಸ್ ಅಂತಲೂ ಕರೀತಾರೆ. ಓಕೆನಾ, ಸೊ ಕನ್ಸಿಡರ್ ದಿಸ್ ಈಸ್ ದ ಮೌಂಟೇನ್ ದಟ್ ವಿ ಆರ್ ಟಾಕಿಂಗ್ ಅಬೌಟ್. ಹಿಮಾಚಲ್ ಪರ್ವತ. ವಾಟ್ ಆರ್ ಆಲ್ ದ ಪ್ಲೇಸಸ್ ದಟ್ ಇಟ್ ಈಸ್ ಲೊಕೇಟೆಡ್ ಇನ್, ದಟ್ ವಿ ನೀಡ್ ಟು ಕಾನ್ಸಂಟ್ರೇಟ್ ಆನ್. ಫಸ್ಟಿಗೆ ನಾನು ಅದನ್ನು ಎಲ್ಲಿ ನೋಡ್ಬೋದು ಅಂದರೆ ಜಮ್ಮು ಆ್ಯಂಡ್ ಕಾಶ್ಮೀರಲ್ಲಿ ನೋಡ್ಬೋದು 100%. ಅದಾದ ನಂತರ ಹಿಮಾಚಲ್ ಪ್ರದೇಶದಲ್ಲೂ ಕೂಡ ನೋಡ್ಬೋದು. ನೀವು ಮ್ಯಾಪ್ ಮೇಲೆ ನೋಡಿದ್ರೆ ಗೊತ್ತಾಗ್ತದೆ. ಇಲ್ಲಿ ನೋಡ್ರಿ, ಇಲ್ಲಿ ಜಮ್ಮು ಕಾಶ್ಮೀರ, ಇಲ್ಲಿ ಹಿಮಾಚಲ್ ಪ್ರದೇಶ, ಇಲ್ಲಿ ಉತ್ತರಾಖಂಡ್, ನೇಪಾಳ, ಸಿಕ್ಕಿಂ, ಭೂತಾನ್, ಅರುಣಾಚಲ್ ಪ್ರದೇಶ್, ಈ ಪ್ರದೇಶದಲ್ಲಿ ನೋಡ್ಬೋದು. ಓಕೆನಾ, ಜಮ್ಮು ಕಾಶ್ಮೀರ್, ಹಿಮಾಚಲ್ ಪ್ರದೇಶ್ ಆ್ಯಂಡ್ ಉತ್ತರಾಖಂಡ್, ನೇಪಾಳ್, ಸಿಕ್ಕಿಂ, ಭೂತಾನ್
and ultimately we have got Arunachal Pradesh. So these are the places, okay na? These are the places that we are trying to locate the Himachals in, okay na? ಇವಾಗ ಈ ಪ್ಲೇಸಸ್ಗಳಲ್ಲಿ ಹಿಮಾಚಲ್ ಪರ್ವತಗಳನ್ನು ಏನೇನು ಅಂತ ಕರೀತಾರೆ ಅದನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ಲಿಕ್ಕೆ ಟ್ರೈ ಮಾಡಿರಿ ನೀವು, ಜಮ್ಮು ಕಾಶ್ಮೀರಲ್ಲಿ ಇದೇ ಹಿಮಾಚಲ್ ಪರ್ವತಗಳನ್ನು ಏನಂತ ಕರೀತಾರೆ ಅಂದರೆ ಪೀರ್ ಪಂಜಲ್ ಅಂತ ಕರೀತಾರೆ. ಪೀರ್ ಪಂಜಲ್ ಅಂತ ಕರೀತಾರೆ. ಹಿಮಾಚಲ್ ಪ್ರದೇಶಲ್ಲಿ ಇದನ್ನು ನಾವೇನಂತ ಕರಿತೀವಿ ಅಂದರೆ ದಿಯೋಧರ್ ಅಂತ ಕರಿತೀವಿ, ದಿಯೋಧರ್. ಅದೇ ಉತ್ತರಾಖಂಡಲ್ಲಿ ಇದನ್ನು ಏನಂತ ಕರಿತೀವಿ, ಉತ್ತರಾಖಂಡಲ್ಲಿ ನಾವು ಏನಂತ ಕರಿತೀವಿ ಅಂದರೆ ನಾಗತಿಬ್ಬ ಅಂತ ಕರಿತೀವಿ. ನಾಗತಿಬ್ಬ ಅಂತಲೂ ಕರಿತೀವಿ ಅಥವಾ ಮಸೂರಿ ಅಂತಲೂ ಕರೀತಾರೆ. ಹೋಪ್ ಎವ್ರಿಬಡಿ ಈಸ್ ಅಂಡರ್ಸ್ಟ್ಯಾಂಡಿಂಗ್. ಆಮೇಲೆ ನೇಪಾಳಲ್ಲಿ ಇದೇ ಪರ್ವತಗಳನ್ನು ಮಹಾಭಾರತ್ ಪರ್ವತಗಳು ಅಂತ ಕರೀತಾರೆ. ಮಹಾಭಾರತ್ ಪರ್ವತಗಳು ಅಂತ ಕರೀತಾರೆ. ಸಿಕ್ಕಿಮಲ್ಲಿ ಇದನ್ನು ಡಾರ್ಜಿಲಿಂಗ್ ಅಂತ ಕರೀತಾರೆ. ಭೂತಾನಲ್ಲಿ ಇದನ್ನು ಬ್ಲ್ಯಾಕ್ ಮೌಂಟೇನ್ಸ್ ಅಂತ ಕರೀತಾರೆ. ಬ್ಲ್ಯಾಕ್ ಮೌಂಟೇನ್ಸ್. ಸರ್ ಅರುಣಾಚಲ್ ಪ್ರದೇಶಲ್ಲಿ ಈ ಒಂದು ಪರ್ವತಗಳನ್ನು 4 ಹೆಸರಲ್ಲಿ ಕರೀತಾರೆ. ನಾನು ವೆಸ್ಟ್ ಟು ಈಸ್ಟ್ ಅರೇಂಜ್ ಮಾಡ್ಲಿಕ್ಕೆ ಟ್ರೈ ಮಾಡೀನಿ. ಫಸ್ಟ್ ಹೆಸರಿಗೆ ನಾವು ಡಾಫ್ಲಾ ಅಂತ ಕರಿತೀವಿ, ಡಾಫ್ಲಾ. ಅದಾದ ನಂತರ ಮಿರಿ, ಅದಾದ ನಂತರ ಅಬೋರ್, ಅದಾದ ನಂತರ ಮಿಶ್ಮಿ ಅಂತ 4 ಪರ್ವತಗಳನ್ನು ನೋಡ್ತೀವಿ. ಸೊ ಟೋಟಲ್ ಹಿಮಾಚಲ್ ಪರ್ವತಗಳನ್ನು 10 ಡಿಫ್ರೆಂಟ್ ನೇಮ್ಸಿಂದ ಕರೀತಾರೆ. ಜಮ್ಮು ಆ್ಯಂಡ್ ಕಾಶ್ಮೀರಲ್ಲಿ ಪೀರ್ ಪಂಜಲ್, ಹಿಮಾಚಲ್ ಪ್ರದೇಶದಲ್ಲಿ ದಿಯೋಧರ್, ಉತ್ತರಾಖಂಡಲ್ಲಿ ನಾಗ್ತಿಬ್ಬಾ ಮಸೂರಿ, ನೇಪಾಳಲ್ಲಿ ಮಹಾಭಾರತ್, ಸಿಕ್ಕಿಮಲ್ಲಿ ಡಾರ್ಜಿಲಿಂಗ್, ಭೂತಾನಲ್ಲಿ ಬ್ಲ್ಯಾಕ್ ಮೌಂಟೇನ್ಸ್ ಆ್ಯಂಡ್ ಅರುಣಾಚಲ್ ಪ್ರದೇಶದಲ್ಲಿ ಡಾಫ್ಲಾ, ಮಿರಿ, ಅಬೋರ್, ಮಿಶ್ಮಿ ಅನ್ನೋ ಒಂದು 4 ಪರ್ವತಗಳನ್ನು ನಾವು ನೋಡ್ಬೋದು. ಸೊ ಈ ರೀತಿ ನೀವು ಹಿಮಾಲಯಗಳ ಬಗ್ಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಬೇಕು, ಓಕೆನಾ? ಸೊ ಹೋಪ್ ಎವ್ರಿಬಡಿ ಈಸ್ ಅಂಡರ್ಸ್ಟ್ಯಾಂಡಿಂಗ್. Let's try to understand about some important mountain passes also, because that is also very important for the exams. Okay, so I hope everybody is understanding. ಈ ರೀತಿನೇ ಇರ್ತದಂತ ಗೊತ್ತಿರಬೇಕು. One most important point that I want to write here is that full concentration. ಈ ಒಂದು ಮ್ಯಾಪಲ್ಲಿ ನೋಡಿದರೆ ಬಿ ವೆರಿ ಕೇರ್ಫುಲ್. ಈ ಒಂದು ಮ್ಯಾಪಲ್ಲಿ ನೋಡಿದರೆ ನಮ್ದೇನೋ ನೇಪಾಳದ್ದು ಕಠ್ಮಂಡು ಅಂತೇಳಿ ಐತಿ. ಆ ಕಠ್ಮಂಡು ಅನ್ನೋದು ಈ ಹಿಮಾಚಲ್ ಮತ್ತು ಹಿಮಾದ್ರಿ ಮಧ್ಯದಲ್ಲಿ ಕಾಣ್ಬರ್ತದಂತ ಗೊತ್ತಿರಬೇಕು, ಓಕೆನಾ? ಇದು ಕಠ್ಮಂಡು ರಾಜಧಾನಿ ಎಲ್ಲೈತಿದು? ಹಿಮಾದ್ರಿ ಮತ್ತು ಹಿಮಾಚಲ್ ಮಧ್ಯದಲ್ಲಿ, ಹಿಮಾದ್ರಿ ಆ್ಯಂಡ್ ಹಿಮಾಚಲ್. ಈ ಒಂದು ವ್ಯಾಲಿಗಳ ಮಧ್ಯದಲ್ಲಿ, ಈ ಒಂದು ಮೌಂಟೇನ್ಸ್ಗಳ ಮಧ್ಯದಲ್ಲಿರ್ತಕ್ಕಂಥ ವ್ಯಾಲಿಯಲ್ಲಿ ಕಂಡುಬರ್ತದೆ ಕಠ್ಮಂಡು. ಅದು ನಿಮಗೆ ಗೊತ್ತಿರಬೇಕು, ಓಕೆನಾ? ಸೊ ಇಷ್ಟೆಲ್ಲ ಆದ ನಂತರ ಮುಂದೆ ಹೋಗೋಣಂತ, ಓಕೆನಾ? ಸೊ ಫುಲ್ ಕಾನ್ಸಂಟ್ರೇಷನ್. ಐ ವಿಲ್ ಟ್ರೈ ಟು ರಿಮೂವ್ ದಿಸ್ ಒನ್. ಮತ್ತೊಂದ್ಸಲ ಡಯಾಗ್ರಾಮನ್ನು ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡ್ಲಿಕ್ಕೆ ನಾನು, so that you will be able to understand mountain passes very easily. Okay, so mountain passesಗಳನ್ನು ನೋಡ್ಲಿಕ್ಕೆ ಟ್ರೈ ಮಾಡೋಣ. ಇಲ್ಲೇ ನಾನು ಏನು ಮಾಡ್ತೀನಿ ಅಂದರೆ ನಮ್ಮ ಒಂದು ಪೊಲಿಟಿಕಲ್ ಮ್ಯಾಪನ್ನು ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ದ್ಯಾಟ್ ಆಫ್ಟರ್ ದ್ಯಾಟ್ ಯು ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ವೇರ್ ಎಕ್ಸಾಕ್ಟ್ಲಿ ದ ಮೌಂಟೇನ್ ಪಾಸಸ್ ಆರ್ ಪ್ರೆಸೆಂಟ್. ಓಕೆ, ಈ ಥರ ಆಯ್ತು ಅಂದ್ಕೊಳ್ರಿ. ಅದಾದ ನಂತರ ಹಿಂಗೈತೆ, ಹಿಂಗದ ಸಿಕ್ಕಿಮ್, ಭೂತಾನ, ಆ್ಯಂಡ್ ದಿಸ್ ಈಸ್ ಅರುಣಾಚಲ್ ಪ್ರದೇಶ್. ಹೋಪ್ ಎವ್ರಿಬಡಿ ಈಸ್ ಅಂಡರ್ಸ್ಟ್ಯಾಂಡಿಂಗ್. ಓಕೆ, ಇದಾದ ನಂತರ ನೋಡಿರಿ, ಇದ್ರ ಮೇಲೆ ನಾನು ಏನು ಮಾಡ್ತೀನಿ ಅಂದರೆ ನಾನು ಮಾರ್ಕಿಂಗು ಕೂಡ ಮಾಡ್ಕೊಂಡ್ಬಿಡ್ತೀನಿ. ಸ್ಟೇಟ್ಸ್, ಯೂನಿಯನ್ ಟೆರಿಟರೀಸ್ ಏನದಾವಲ್ಲ ಆ ಎಲ್ಲ ಮಾರ್ಕಿಂಗ್ ಮಾಡ್ಕೊಂಡ್ಬಿಡ್ತೀನಿ. ಸೊ ದ್ಯಾಟ್ ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್. ದಿಸ್ ಇಸ್ ಜಮ್ಮು ಆ್ಯಂಡ್ ಕಾಶ್ಮೀರ್ ಆ್ಯಂಡ್ ಲದ್ದಾಖ್. ಅದಾದ ನಂತರ ಏನೈತಿ ಇಲ್ಲಿ ಹಿಮಾಚಲ್ ಪ್ರದೇಶ ಅದ. ಅದಾದ ನಂತರ ಇಲ್ಲಿ ಉತ್ತರಾಖಂಡ ಅದ. ಅದಾದ ನಂತರ ವಿಲ್ ಬಿ ಏಬಲ್ ಟು ಸಿ ಸಿಕ್ಕಿಮ್ ಆ್ಯಂಡ್ ಇನ್ ದ ಲಾಸ್ಟ್ ವಿ ಕ್ಯಾನ್ ಸಿ ಅರುಣಾಚಲ್ ಪ್ರದೇಶ್. ಸೊ ದೀಸ್ ಆರ್ ದ ಪ್ಲೇಸಸ್ ದಟ್ ವಿ ಕ್ಯಾನ್ ಮಾರ್ಕ್ ದ ಏನಪ್ಪ ಅಂದರೆ ಮೌಂಟೇನ್ ಪಾಸಸ್. ಓಕೆ, ಸೊ ಮೌಂಟೇನ್ ಪಾಸಸ್ಗಳನ್ನು ಮಾರ್ಕ್ ಮಾಡ್ಲಿಕ್ಕೆ ಟ್ರೈ ಮಾಡಮ್ಮ ರೆಡ್ ಕಲರಿಂದ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಇಲ್ಲೊಂದು ಪಾಸ್ ಐತೆ ಅನ್ಕೊಳ್ರಿ. ಈ ಪಾಸಿಗೆ ನಾವು ಕಿಲಿಕ್ ಪಾಸ್ ಅಂತ ಕರಿತೀವಿ. ಇಲ್ಲಿ ಪಾಸ್ ಐತಿ ಅಗಿಲ್ ಪಾಸ್, ಇಲ್ಲಿ ಪಾಸ್ ಐತಿ ಕಾರಕೋರಂ ಪಾಸ್. ಅದಾದ ನಂತರ ಇಲ್ಲಿ ಜೋಜಿಲಾ ಪಾಸ್ ಐತಿ, ಇಲ್ಲಿ ಖಾರ್ದುಂಗ್ಲಾ ಪಾಸ್ ಐತಿ, ಓಕೆನಾ? ಸೊ ಅದಾದ ನಂತರ ಇಲ್ಲಿ ಫೋಟುಲಾ, ಪೆನ್ಸಿಲಾ ಅಂತ ಕಂಡುಬರ್ತಾವೆ. ಆಮೇಲೆ ಇಮಿಸ್ಲಾ, ಚಾಂಗ್ಲಾ ಅಂತೇಳಿ ಈ ಪ್ಲೇಸಸ್ ಕಂಡುಬರ್ತಾವೆ. ಈ ಮೌಂಟೇನ್ ಪಾಸಸ್ಗಳು ಕಂಡುಬರ್ತಾವೆ. ಸೊ ಈ ಮೌಂಟೇನ್ ಪಾಸಸ್ಗಳನ್ನು ನಾನು ಏನು ಮಾಡ್ತೀನಿ ಅಂದರೆ ಇಲ್ಲಿ ಬರ್ಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ದ್ಯಾಟ್ ಯು ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್. ಓಕೆ, ಸೊ ಇಲ್ಲಿರ್ತಕ್ಕಂಥ ಪಾಸಿಗೆ ನಾನು ಕಿಲಿಕ್ ಪಾಸ್ ಅಂತ ಕರೆದೀನಿ. ಅದಾದ ನಂತರ ಅಗಿಲ್ ಪಾಸ್, ಅದಾದ ನಂತರ ಕಾರಕೋರಂ ಪಾಸ್, ಅದಾದ ನಂತರ ಜೋಜಿಲಾ ಪಾಸ್, ಓಕೆನಾ? ಅದಾದ ನಂತರ ಖಾರ್ಡುಂಗ್ಲಾ ಪಾಸ್, ಹೋಪ್ ಎವ್ರಿಬಡಿ ಈಸ್ ಅಂಡರ್ಸ್ಟ್ಯಾಂಡಿಂಗ್. ಅದಾದ ನಂತರ ಪೆನ್ಸಿಲಾ ಪಾಸ್, ಅದಾದ ನಂತರ ಫೋಟುಲಾ, ಆಮೇಲೆ ಚಾಂಗ್ಲಾ, ಇಮಿಸ್ಲಾ, ಓಕೆನಾ? ಚಾಂಗ್ಲಾ and Imisla pass. So these are the most important passes. Okay, in Ladakh. ಇದೇ ರೀತಿ ನಾವು ಏನು ನೋಡ್ತೀವಿ ಅಂದರೆ
3 ಪಾಸಸ್ಗಳನ್ನು ಜಮ್ಮು ಆ್ಯಂಡ್ ಕಾಶ್ಮೀರಲ್ಲೂ ಕೂಡ ನೋಡ್ತೀವಿ. ಓಕೆ, ಸೊ ಜಮ್ಮು ಆ್ಯಂಡ್ ಕಾಶ್ಮೀರಲ್ಲಿ ಕೂಡ 3 ಪಾಸಸ್ ಅದಾವ ಅನ್ಕೊಳ್ರಿ. ಈ ರೀತಿ ಈ 3 ಪಾಸಸ್ಗಳು ಯಾವುವು ಅದನ್ನು ನಾವು ನೋಡ್ಲಿಕ್ಕೆ ಟ್ರೈ ಮಾಡೋಣ ಅಂತ. ಇಲ್ಲಿ ಇರ್ತಕ್ಕಂಥ ಪಾಸಿಗೆ ಬುರ್ಜಿಲಾ ಪಾಸ್ ಅಂತ ಕರೀತಾರೆ, ಬುರ್ಜಿಲಾ ಪಾಸ್. ಅದ್ರ ಕೆಳಗಡೆ ಇರ್ತಕ್ಕಂಥ ಪಾಸಿಗೆ ಪೀರ್ ಪಂಜಲ್ ಪಾಸ್ ಆಯಿತು, ಪೀರ್ ಪಂಜಲ್. ಅದಾದ ನಂತರ ಅದ್ರ ಕೆಳಗಡೆ ಇರ್ತಕ್ಕಂಥ ಪಾಸಿಗೆ ಬನಿಹಾಳ್ ಪಾಸ್ ಅಂತ ಕರೀತಾರೆ, ಬನಿಹಾಳ್ ಪಾಸ್. ನಿಮ್ಗೆ ಡೈರೆಕ್ಟ್ಲಿ ಲೊಕೇಶನ್ಸ್ಗಳನ್ನು ಕೇಳ್ಬಿಡ್ತಾರೆ. PCಯಲ್ಲಿ, PSI ಅಲ್ಲಿ, KS ಅಲ್ಲಿ ಲೊಕೇಶನ್ಸ್ಗಳನ್ನು ಕೇಳಿ ಎಲ್ಲ ಐತಂತೆ ಕೇಳ್ಬಿಡ್ತಾರೆ ಮೌಂಟೇನ್ ಪಾಸಸ್ಗಳು. ಓಕೆನಾ. ಆ್ಯಂಡ್ ಕರೆಂಟ್ ಅಫೇರ್ಸಲ್ಲಿದ್ದರೆ ಆ ಮೌಂಟೇನ್ ಪಾಸಸ್ಗಳು ಯಾವ 2 ಪ್ಲೇಸಸ್ಗಳನ್ನು ಕನೆಕ್ಟ್ ಮಾಡ್ಲಿತ್ತಾವ ಅದನ್ನು ಕೂಡ ಕೇಳುವಂಥ ಸಾಧ್ಯತೆ ಇರ್ತದೆ. ಓಕೆ, ಸೊ ಇಲ್ಲಿ ನೀವು ನೋಡಿದರೆ ಎಕ್ಸಾಕ್ಟ್ಲಿ ಮೇಲ್ಗಡೆ ಹಿಮಾಚಲ್ ಪ್ರದೇಶಲ್ಲಿ ಸರ್ ಮೇಲ್ಗಡೆ ಒಂದು ಪಾಸ್ ಐತಿ, ಬಾರಾಲಾಚ್ಲಾ ಪಾಸ್. ಆಮೇಲೆ ಟಿಬೆಟ್ ಮತ್ತು ಹಿಮಾಚಲ್ ಪ್ರದೇಶ ಮಧ್ಯದಲ್ಲಿ ಏನು ಬೌಂಡ್ರಿ ಐತಿ ಅಲ್ಲಿ ಶಿಪ್ಕಿಲಾ ಪಾಸ್ ಅದ. ಆಮೇಲೆ ಅದ್ರ ಕೆಳಗಡೆ ನಾವೇನು ನೋಡ್ತೀವಿ ಅಂದರೆ ರೋಟಂಗ್ ಪಾಸನ್ನು ನೋಡ್ತೇವೆ. ಸೊ ಇಲ್ಲಿ ಮೇಲ್ಗಡೆ ಬಾರಾಲಾಚ್ಲಾ ಪಾಸ್ ಅಂತ ಬರ್ತದ, ಬಾರಾಲಾಚ್ಲಾ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಇದು ಶಿಪ್ಕಿಲಾ, ಶಿಪ್ಕಿಲಾ. ಆ್ಯಂಡ್ ದಿಸ್ ಒನ್ ಈಸ್ ವಾಟ್ ಈಸ್ ಕಾಲ್ಡ್ ಆಸ್ ರೋಟಂಗ್, ರೋಟಂಗ್ ಪಾಸ್ ಅಂತ ಕರೀತಾರೆ. ಓಕೆ, ಸೊ ಇವಾಗ ಉತ್ತರಾಖಂಡಲ್ಲಿ ನಾವು ಪಾಸಸ್ಗಳನ್ನು ನೋಡ್ಲಿಕ್ಕೆ ಟ್ರೈ ಮಾಡೋಣ. 3 ಮೋಸ್ಟ್ ಇಂಪಾರ್ಟೆಂಟ್ ಪಾಸಸ್ಗಳದಾವೆ ಇಲ್ಲಿ. ಒಂದು ಪಾಸಿಗೆ ನಾವು ಮಾನಾ ಪಾಸ್ ಅಂತ ಕರಿತೀವಿ, ನಿತಿ ಪಾಸ್ ಅಂತ ಕರಿತೀವಿ. ಅಲ್ಟಿಮೇಟ್ಲಿ ಟ್ರೈ ಜಂಕ್ಷನ್ ಕಡೆಗೆ ನೇಪಾಳ, ಇಂಡಿಯಾ ಮತ್ತು ಚೈನಾದ ಟ್ರೈ ಜಂಕ್ಷನ್ ಕಡೆಗೆ ಲಿಪುಲೇಕ್ ಪಾಸ್ ಅಂತೇಳಿ ಐತಿ. ಓಕೆನಾ. ಸೊ ಅದನ್ನು ಕೂಡ ನಾವು ನೆನ್ಪಿಡ್ಬೇಕು. ಮಾನಾ ಪಾಸ್, ನಿತಿ ಪಾಸ್, ಲಿಪುಲೇಕ್ ಪಾಸ್, ಲಿಪುಲೇಕ್. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ನೀವು ಆಮೇಲೆ ಈ ಒಂದು ಡಯಾಗ್ರಾಮ್ಸದ್ದು ನೀವೇನು ಮಾಡ್ಬೋದು ಅಂದರೆ ಸ್ಕ್ರೀನ್ಶಾಟ್ಸ್ಗಳನ್ನು ತೊಗೊಂಡು ನೀವು ರಿವಿಷನ್ ಮಾಡಲಿಕ್ಕೆ ನಿಮ್ಮ ಕಡೆ ಇಟ್ಕೋಬೋದು. ಓಕೆನಾ. ಸೊ ಇದೆಲ್ಲ ಆದ ನಂತರ ನಾವೇನು ಮಾಡೋಣ ಇಲ್ಲಿ ಸರ್ ಇಲ್ಲಿ ಸಿಕ್ಕಿಮಲ್ಲಿ ಒಂದು 3 ಪಾಸಸ್ಗಳದಾವು, 1 ಪಾಸು, 2 ಪಾಸು ಮತ್ತು 3 ಪಾಸಸ್ಗಳದಾವು. ಈ 3 ಪಾಸಸ್ಗಳನ್ನು ನಾನು ನಕುಲಾ ಪಾಸ್ ಅಂತ ಕರಿತೀನಿ, ನಕುಲಾ. ಇನ್ನೊಂದಕ್ಕೆ ನಥುಲಾ ಪಾಸ್ ಅಂತ ಕರಿತೀನಿ. ಓಕೆನಾ, ನಥುಲಾ. ಆ್ಯಂಡ್ ಅದಾದ ನಂತರ ಜಿಲೇಪ್ಲಾ ಪಾಸ್ ಅಂತ ಕರಿತೀನಿ, ಜಿಲೇಪ್ಲಾ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಇದೇ ರೀತಿ ಅರುಣಾಚಲ್ ಪ್ರದೇಶಲ್ಲೂ ಕೂಡ ನಾವೇನು ನೋಡ್ಬೋದು ಅಂದರೆ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಒಂದು 4 ಪಾಸಸ್ಗಳನ್ನು ನೋಡ್ಬೋದು. ಆ 4 ಪಾಸಸ್ಗಳನ್ನು ಕರೆಕ್ಟಾಗಿ ನೋಡ್ರಿ, ಅಂದ್ರೆ ಅರ್ಥ ಆಗ್ಬಿಡ್ತದೆ ನಿಮ್ಗೆ. ಇದಕ್ಕೆ ಬೋಮ್ಡಿಲಾ ಪಾಸ್ ಅಂತ ಕರೀತಾರೆ, ಬೋಮ್ಡಿಲಾ. ಇದಕ್ಕೆ ಬಮ್ಲಾ ಪಾಸ್ ಅಂತ ಕರೀತಾರೆ. ಓಕೆನಾ. ಆಮೇಲೆ ಇರ್ತಕ್ಕಂಥದ್ದು ಇಲ್ಲೇನು ಎಲ್ಲದಕ್ಕಿಂತ ನಾರ್ತ್ ಈಸ್ಟರ್ನಲ್ಲಿ ಐತಿ, ಅದಕ್ಕೆ ನಾನು ದಿಹಾಂಗ್ ಪಾಸ್ ಅಂತ ಕರಿತೀನಿ. ದಿಹಾಂಗ್ ಅನ್ನೋದು ಬ್ರಹ್ಮಪುತ್ರ ನದಿಗೂ ಕರೀತಾರೆ, ಅಲ್ಲಿ ದಿಹಾಂಗ್ ಪಾಸ್ ಐತಿ. ಅದಾದ ನಂತರ ದಿಪ್ಪು ಪಾಸ್ ಅಂತ ಕಂಡುಬರ್ತದೆ, ದಿಪ್ಪು ಪಾಸ್. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ದೀಸ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಮೌಂಟೇನ್ ಪಾಸಸ್ ದ್ಯಾಟ್ ವಿ ಹ್ಯಾವ್ ಗಾಟ್. ಇದರಲ್ಲಿ ಮೌಂಟೇನ್ ಪಾಸಸ್ಗಳಂದ್ರೆ ಎಕ್ಸಾಕ್ಟ್ಲಿ ಏನಪ್ಪ ಅಂತ ಕೇಳ್ಬಿಟ್ರೆ ನೋಡ್ರಿ, ಫಾರ್ ಎಕ್ಸಾಂಪಲ್ ಮೌಂಟೇನ್ ಹಿಂಗೈತೆ ಅನ್ಕೊಳ್ರಿ, ಮೌಂಟೇನ್ ಹಿಂಗೈತೆ. ಓಕೆ, ಈ ರೀತಿ ಇತ್ತು ಅನ್ಕೊಳ್ರಿ ಮೌಂಟೇನ್. 3Dಯಲ್ಲಿ ಟ್ರಾ ಮಾಡ್ಲಿಕ್ಕೆ ನಾನು ನಾವೇನು ಮಾಡ್ಬೋದು ಅಂದರೆ ಇಲ್ಲೇ ಇಲ್ಲೊಂದು ಪ್ಲೇಸ್ ಬರ್ದೇನೆ ಅನ್ಕೊಳ್ರಿ. ಫಾರ್ ಎಕ್ಸಾಂಪಲ್ ಇಲ್ಲೊಂದು ಪ್ಲೇಸ್ ಬರ್ದೇನೆ ಅನ್ಕೊಳ್ರಿ. ದಿಸ್ ಪ್ಲೇಸ್ ಅಂದರೆ ಈ ಮೌಂಟೇನಿಂದ ಸದರ್ನ್ ಸೈಡು ಒಂದು ಪ್ಲೇಸ್ ಐತಿ, ಶ್ರೀನಗರ್. ಓಕೆ, ಶ್ರೀನಗರ್ ಅಂತೇಳಿ ಪ್ಲೇಸ್ ಐತೆ ಅನ್ಕೊಳ್ರಿ. ಈ ಮೌಂಟೇನದ್ದು ಉತ್ತರ ಭಾಗದಲ್ಲಿ ಒಂದು ಪ್ಲೇಸ್ ಐತಿ. ಈ ಪ್ಲೇಸಿಗೆ ನಾವು ಏನಂತ ಕರಿತೀವಿ ಅಂದರೆ ಕಾರ್ಗಿಲ್ ಅಂತ ಕರಿತೀವಿ ಅನ್ಕೊಳ್ರಿ. ಓಕೆ, ಕಾರ್ಗಿಲ್. ಅಥವಾ ಇನ್ನೊಂದು ಪ್ಲೇಸ್ ಐತಿ, ಈ ಪ್ಲೇಸಿಗೆ ನಾವು ಲೇ ಅಂತ ಕರಿತೀವಿ. ಓಕೆ, ಸೊ ಈ ರೀತಿ ಇದ್ದಾಗ ವಿಚಾರ ಮಾಡಿರಿ, ಶ್ರೀನಗರ್, ಕಾರ್ಗಿಲ್ ಮತ್ತು ಲೇನ ಕನೆಕ್ಟ್ ಮಾಡಬೇಕು ಅಂದರೆ ಆ ಒಂದು ಮೌಂಟೇನ್ ಪಾಸಲ್ಲಿ ಅಥವಾ ಆ ಒಂದು ಮೌಂಟೇನಲ್ಲಿ ಯಾವುದಾದ್ರೂ ಒಂದು ಪಾಸ್ ಇರಬೇಕು. ಪಾಸ್ ಕ್ಯಾನ್ ಬಿ ಕ್ರಿಯೇಟೆಡ್ ವಿತ್ ಎನ್ ನಂಬರ್ ಆಫ್ ಏನಪ್ಪ ಅಂದರೆ ವೇಸ್. ಓಕೆ, ಸೊ ನಾನು ಅದ್ರ ಬಗ್ಗೆ ಮಾತಾಡ್ಲಿಕ್ಕಿಲ್ಲ, ಬಟ್ ಇಲ್ಲಿ ಪಾಸ್ ಇರಬೇಕು ಅಥವಾ ಗ್ಯಾಪ್ ಇರಬೇಕು. ಗ್ಯಾಪ್ ಇತ್ತು ಅಂದರೆ ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಹೌ ದ ಪಾಸಸ್ ಅಪಿಯರ್ ಲೈಕ್. ಓಕೆನಾ. ಸೊ ಫುಲ್ ಕಾನ್ಸಂಟ್ರೇಷನ್ ಎಕ್ಸಾಕ್ಟ್ಲಿ ಈ ರೀತಿ ಐತೆ ಅನ್ಕೊಳ್ರಿ. ಪಾಸ್ ಹೆಂಗೈತಿ, ಹಿಂಗೈತಿ ಪಾಸ್. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಒನ್ ಕ್ಯಾನ್ ಟ್ರಾವೆಲ್ ಫ್ರಮ್ ಶ್ರೀನಗರ್ ಟು ಕಾರ್ಗಿಲ್ ಥ್ರೂ ದಿಸ್ ಪರ್ಟಿಕ್ಯುಲರ್ ಪಾಸ್ ಲೈಕ್ ದಿಸ್. ಹಿಂಗೆ ಟ್ರಾವೆಲ್ ಮಾಡ್ಬೋದು. ಆಮೇಲೆ ಲೇಗೂ ಕೂಡ ಟ್ರಾವೆಲ್ ಮಾಡ್ಬೋದು. ಆ್ಯಂಡ್ ದಿಸ್ ಪರ್ಟಿಕ್ಯುಲರ್ ಪಾಸ್ ಈಸ್ ಫೇಮಸ್ಲಿ ನೋನ್ ಆಸ್ ದ ಪಾಸ್ ಈಸ್ ವಾಟ್ ಈಸ್ ಕಾಲ್ಡ್ ಆಸ್ ಜೋಜಿಲಾ ಪಾಸ್. ಎವ್ರಿಬಡಿ ಅಂಡರ್ಸ್ಟ್ಯಾಂಡ್ಸ್ ಐ ಥಿಂಕ್. ಜೋಜಿಲಾ ಪಾಸ್ ಈ ರೀತಿ ಇರ್ತದೆ. ಹೋಪ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್. ಮೌಂಟೇನ್ ಪಾಸಸ್ಗಳದ್ದು ಇಂಪಾರ್ಟೆನ್ಸ್ ಗೊತ್ತಾದವು ಅಂದ್ಕೊಂಡೆ ನಾನು. ಇಲ್ಲಿ ಮೌಂಟೇನ್ಸ್ಗಳಲ್ಲಿ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಕನೆಕ್ಟ್ ಮಾಡ್ತಿರ್ತಕ್ಕಂತಹ ಗ್ಯಾಪ್ಸ್ಗಳಿವು. ಈ ಗ್ಯಾಪ್ಸ್ಗಳಿಗೆ ನಾವೇನಂತ ಕರಿತೀವಿ, ಮೌಂಟೇನ್ ಪಾಸಸ್ಗಳಂತ ಕರಿತೀವಿ. ಇವಾಗ ನಾವು ಖಾರ್ಡುಂಗ್ಲಾ ಪಾಸ್ ಏನೈತಲ್ಲ, ಖಾರ್ಡುಂಗ್ಲಾ ಪಾಸ್ ನೀವು ಲದ್ದಾಖಲ್ಲಿ ನೋಡಿರಿ ಆಲ್ರೆಡಿ. ಆ ಖಾರ್ಡುಂಗ್ಲಾ ಪಾಸ್ ಏನನ್ನ ಕನೆಕ್ಟ್ ಮಾಡ್ತದೆ ಅಂತ ಚೆಕ್ ಮಾಡ್ಲಿಕ್ಕೆ ಟ್ರೈ ಮಾಡೋಣ. ಓಕೆನಾ. ಸೊ ಖಾರ್ಡುಂಗ್ಲಾ ಅಂತ ಬರ್ದಿರ್ತೀನಿ ಇಲ್ಲೇ, ಖಾರ್ಡುಂಗ್ಲಾ. ಇದೇನು ಮಾಡ್ತದಂದರೆ ಲೇ ಮತ್ತು ನುಬ್ರಾ ಶೋಕ್ ವ್ಯಾಲಿಗಳನ್ನು ಕನೆಕ್ಟ್ ಮಾಡ್ತದೆ. ನುಬ್ರಾ ಮತ್ತು ಶೋಕ್ ವ್ಯಾಲಿಗಳನ್ನು ಕನೆಕ್ಟ್ ಮಾಡ್ತದೆ. ಓಕೆನಾ. ಅದಾದ ನಂತರ ಕಾರಾಕೋರಂ ಪಾಸ್ ಅಂತ ಬರ್ತದೆ. ಕಾರಾಕೋರಂ ಪಾಸ್ ಮೋಸ್ಟ್ ಇಂಪಾರ್ಟೆಂಟ್ ಪಾಸಸ್ಗಳ ಒಂದು ಕನೆಕ್ಷನ್ ಬರಲಿತೀನಿ. ಕಾರಾಕೋರಂ ಪಾಸ್. ಕಾರಾಕೋರಂ ಪಾಸ್ ಏನು ಮಾಡ್ತದೆ ನೋಡ್ರಿ ಕರೆಕ್ಟಾಗಿ. ಇದು ಏನಪ್ಪ ಅಂದರೆ ಏನ್ಷಿಯಂಟ್ ಸಿಲ್ಕ್ ರೂಟ್ ಮೇಲೆ ಐತೆ ಅಂತ ಗೊತ್ತಿರಬೇಕು. ಏನ್ಷಿಯಂಟ್
ಸಿಲ್ಕ್ ರೂಟ್ ಏನೈತಿ ಇಂಡಿಯಾ ಮತ್ತು ಚೈನಾದ ಮಧ್ಯದಲ್ಲಿ, ಅದ್ರ ಮೇಲೆ ಐತೆ ಅನ್ನೋದು ನಿಮಗೆ ಗೊತ್ತಿರ್ಬೇಕು. ಕಾರಾಕೋರಂ ಪಾಸ್ ಅನ್ನೋದು, ಕಾರಾಕೋರಂ ಪಾಸನ್ನು ನಾವು ಮ್ಯಾಪ್ ಮೇಲೆ ತೋರಿಸಿದ್ರೆ ಈ ರೀತಿ ಕಾಣ್ತಿರ್ತದೆ ನೋಡ್ರಿ, ಬೇಕಂದ್ರೆ ಕಾರಾಕೋರಂ ಪಾಸ್. ಓಕೆನಾ. ಇದಾದ ನಂತರ ಏನು ನೋಡ್ಲಿತ್ತೇವೆ ಅಂದರೆ, ನಾವೇನು ನೋಡ್ಲಿತ್ತೇವೆ ಅಂದರೆ ಬನಿಹಾಳ್ ಪಾಸನ್ನು ನೋಡ್ಲಿತ್ತೇವೆ. ಬನಿಹಾಳ್ ಪಾಸನ್ನು ನೋಡ್ಲಿತ್ತೇವೆ. ಈ ಬನಿಹಾಳ್ ಪಾಸ್ ಅನ್ನೋದು ಜಮ್ಮು ಮತ್ತು ಕಾಶ್ಮೀರ್ ವ್ಯಾಲಿಗಳನ್ನು ಕನೆಕ್ಟ್ ಮಾಡ್ತದೆ. ಓಕೆನಾ. ಜಮ್ಮು ಟು ಕಾಶ್ಮೀರ್ ವ್ಯಾಲಿಗಳನ್ನು ಕನೆಕ್ಟ್ ಮಾಡ್ತದೆ. ಈ ಜಮ್ಮು ಟು ಕಾಶ್ಮೀರ್ ವ್ಯಾಲಿಗಳನ್ನು ಕನೆಕ್ಟ್ ಮಾಡುವಾಗ ಒಂದು ಹೈವೇನೂ ಹೋಗದ ಅಥವಾ ಒಂದು ಟನಲ್ ಅದ. ಆ ಟನಲ್ಗೆ ಜವಾಹರ್ ಟನಲ್ ಅಂತ ಕರೆದಾರೆ. ಸೊ ವೆರಿ ಫೇಮಸ್ ಟನಲ್ ಐ ಗೆಸ್, ಕರೆಂಟ್ ಅಫೇರ್ಸಲ್ಲೂ ಕೂಡ ನೀವು ನೋಡಿರ್ತೀರಿ ಜವಾಹರ್ ಟನಲ್ ಅನ್ನೋದು. ಈ ಜವಾಹರ್ ಟನಲ್ ಎಲ್ಲೈತಪ್ಪ, ಬನಿಹಾಳ್ ಪಾಸ್ ಒಳಗದ. ಸೊ ಬನಿಹಾಳ್ ಪಾಸ್ ಅನ್ನೋದು ನಿಮ್ಗೆ ಗೊತ್ತೈತಿ ಈ ಜಮ್ಮು ಆ್ಯಂಡ್ ಕಾಶ್ಮೀರ್ ಒಳಗೈತೆ ಅಂತೇಳಿ. ಓಕೆ. ಸೊ ಬನಿಹಾಳ್ ಪಾಸ್ ಆದ ನಂತರ ವಾಟ್ ಡು ವಿ ಹ್ಯಾವ್ ಗಾಟ್ ರೋಟಂಗ್ ಪಾಸ್. ಓಕೆನಾ. ರೋಟಂಗ್ ಪಾಸನ್ನು ನೋಡ್ಲಿಕ್ಕೆ ಟ್ರೈ ಮಾಡೋಣ. ರೋಟಂಗ್ ಪಾಸ್ ಯಾವ ರೀತಿ ಕಾಣ್ತಾರೆ ನೋಡ್ರಿ. ರೋಟಂಗ್ ಪಾಸ್ ಏನು ಮಾಡ್ತದಂದ್ರೆ ಹಿಮಾಚಲ ಪ್ರದೇಶ ಒಳಗೆ ಕುಲು ವ್ಯಾಲಿಗಳನ್ನು ಲಹುಲ್ ಮತ್ತು ಸ್ಪಿಟಿ ವ್ಯಾಲಿಗೆ ಕನೆಕ್ಟ್ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತದೆ. ಓಕೆನಾ. ಲಹುಲ್ ಆ್ಯಂಡ್ ಸ್ಪಿಟಿ ವ್ಯಾಲೀಸ್ಗಳನ್ನು ಕನೆಕ್ಟ್ ಮಾಡ್ತದೆ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಇದಾದ ನಂತರ ನಾನೇನು ಮಾಡ್ತೀನಿ ಅಂದರೆ ಬಾರಾಲಾಚಲಾ ಪಾಸ್ ಅಂತ ಬರಿತೀನಿ. ಬಾರಾಲಾಚಲಾ. ಸೊ ಈ ಬಾರಾಲಾಚಲಾ ಪಾಸ್ ಅನ್ನೋದು ಏನು ಮಾಡ್ತದಂದರೆ ಲಹುಲ್ ಮತ್ತು ಲೇ ಅನ್ನೋ ಒಂದು ಪ್ಲೇಸಸ್ಗಳನ್ನು ಕನೆಕ್ಟ್ ಮಾಡ್ತದೆ. ಲಹುಲ್ ಅನ್ನೋದು ಹಿಮಾಚಲ ಪ್ರದೇಶದಲ್ಲಿ ಮತ್ತು ಲೇ ಅನ್ನೋದು ಲದ್ದಾಖಲ್ಲಿ. ಸೊ ಲದ್ದಾಖಲ್ಲಿ ಇರ್ತಕ್ಕಂಥ ಡಿಸ್ಟ್ರಿಕ್ಟ್ಗೆ ಬಾರಾಲಾಚಲಾ ಪಾಸ್ ಕನೆಕ್ಟ್ ಮಾಡ್ತದೆ. ಬಾರಾಲಾಚಲಾ ಪಾಸ್ ತೋರಿಸ್ಲಾ ನಾನು. ಬಾರಾಲಾಚಲಾ ಪಾಸ್ ಎಕ್ಸಾಕ್ಟ್ಲಿ ಇಲ್ಲೈತಿ. ಓಕೆ. ಇದಾದ ನಂತರ ನೀವು ನೋಡ್ಲಿಕ್ಕೆ ಟ್ರೈ ಮಾಡಿರಿ ಶಿಪ್ಕಿಲಾ ಪಾಸ್ ಅಂತ ಕಂಡ್ಬರ್ತದೆ. ಸೊ ಶಿಪ್ಕಿಲಾ ಪಾಸ್ ಐತೆ ಅನ್ಕೊಳ್ರಿ. ಈ ಶಿಪ್ಕಿಲಾ ಪಾಸ್ ಏನು ಮಾಡ್ತದಂದ್ರೆ ಹಿಮಾಚಲ ಪ್ರದೇಶ ಮತ್ತು ಟಿಬೆಟನ್ನು ಕನೆಕ್ಟ್ ಮಾಡ್ತದೆ. ಹಿಮಾಚಲ ಪ್ರದೇಶ್ ಟು ಟಿಬೆಟ್ ಎದ್ರ ಪಾರ್ಟ್ ಈಗ ಚೈನಾದ ಪಾರ್ಟ್. ಓಕೆನಾ. ಇದಾದ ನಂತರ ನಾವೇನು ಮಾಡಮಂದ್ರೆ ಏನಪ್ಪ ಅಂದರೆ ಇದೇ ಉತ್ತರಾಖಂಡಲ್ಲಿ ಇರ್ತಕ್ಕಂಥ ಮಾನಾ ಪಾಸ್ ಮತ್ತು ಲಿಪುಲೇಖ್ ಪಾಸ್ ಬಗ್ಗೆನೂ ಮಾತಾಡ್ಲಿಕ್ಕೆ ಟ್ರೈ ಮಾಡೋಣ. ಮಾನಾ ಪಾಸ್ ಮತ್ತು ಲಿಪುಲೇಖ್ ಪಾಸ್. ಮಾನಾ ಪಾಸ್ ಅನ್ನೋದು ಏನು ಕನೆಕ್ಟ್ ಮಾಡ್ತದೆ ಅಂದರೆ ಉತ್ತರಾಖಂಡ ಮತ್ತು ಟಿಬೆಟನ್ನು ಕನೆಕ್ಟ್ ಮಾಡ್ತದೆ. ಅದರ ಜೊತೆಗೆ ಲಿಪುಲೇಖ್ ಪಾಸ್ ಅನ್ನೋದು ಇದೇನಪ್ಪ ಅಂದರೆ ನೇಪಾಳ, ಇಂಡಿಯಾ ಮತ್ತು ಚೈನಾದ ಮಧ್ಯದಲ್ಲಿ ಇರ್ತಕ್ಕಂಥ ಒಂದು ಟ್ರೈ ಜಂಕ್ಷನ್ ಇದು. ಈ ಟ್ರೈ ಜಂಕ್ಷನ್ ಇಸ್ ದ ರೋಡ್ ಆರ್ ರೂಟ್ ಟು ಕೈಲಾಶ್ ಮಾನಸರೋವರ ಅಂತ ಗೊರ್ಬೇಕು. ಓಕೆನಾ. ಇದು ಏನಪ್ಪ ಅಂದರೆ ಯು ಕೆ ಟು ಕೈಲಾಶ್ ಪರ್ವತಗಳಿಗೆ ಕನೆಕ್ಟ್ ಮಾಡುವಂಥ ಒಂದು ಪಾಸ್ ಇದು. ಓಕೆನಾ. ಈ ಪಾಸಸ್ಗಳು ಗೊತ್ತಾದ. ಇದಾದ ನಂತರ ನಾವೇನು ಮಾಡೋಣ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಇನ್ನೊಂದು ಪಾಸ್ ಕಂಡು ಬರ್ತದಿಲ್ಲ, ಬೊಮ್ಡಿಲಾ. ಅಂದರೆ ಎಲ್ಲಿ ಕಂಡು ಬರ್ತದೆ ಅಂದರೆ ಇಲ್ಲಿ ಎಲ್ಲಪ್ಪ ಅಂದರೆ ಫುಲ್ ಕಾನ್ಸಂಟ್ರೇಷನ್ ಅರುಣಾಚಲ ಪ್ರದೇಶಲ್ಲಿ ಕಂಡುಬರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಪಾಸಸ್ಗಳಿವು. ಓಕೆನಾ. ಸೊ ಬೊಮ್ಡಿಲಾ ಅಂತ ಒಂದು ಪಾಸ್ ಕಂಡು ಬರ್ತದ. ಈ ಬೊಮ್ಡಿಲಾ ಪಾಸ್ ಎಲ್ಲಿ ಐತೆ ನೋಡ್ರಪ್ಪ. ಬೊಮ್ಡಿಲಾ ಪಾಸ್ ಅನ್ನೋದು ಅರುಣಾಚಲ ಪ್ರದೇಶನ ಲಾಸಾ ಪ್ರದೇಶ ಅಂತ ಐತಿ ಟಿಬೆಟ್ ಒಳಗೆ, ಆ ಒಂದು ಪ್ಲೇಸಿಗೆ ಕನೆಕ್ಟ್ ಮಾಡ್ತದೆ. ಲಾಸಾ ಪ್ಲೇಸ್ ಆಫ್ ಟಿಬೆಟ್ ಅಲ್ಲಿ ಕನೆಕ್ಟ್ ಮಾಡ್ತದೆ. ಓಕೆನಾ. ಇದಾದ ನಂತರ ದಿಹಾಂಗ್ ಪಾಸ್ ಅಂತ ಕಂಡು ಬರ್ತದೆ. ಈ ದಿಹಾಂಗ್ ಪಾಸ್ ಏನು ಮಾಡ್ತದೆ ಅಂದರೆ ಅರುಣಾಚಲ ಪ್ರದೇಶ ಮತ್ತು ಮ್ಯಾನ್ಮಾರ್ ರಾಷ್ಟ್ರಗಳನ್ನು ಕನೆಕ್ಟ್ ಮಾಡ್ತದೆ. ಓಕೆನಾ. ಮ್ಯಾನ್ಮಾರನ್ನು ಕನೆಕ್ಟ್ ಮಾಡ್ತದೆ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡ್. ಸೊ ಮೋಸ್ಟ್ ಇಂಪಾರ್ಟೆಂಟ್ ಪಾಸಸ್ಗಳನ್ನು ಆಲ್ರೆಡಿ ನಾನು ಇಲ್ಲಿ ಹೇಳಿ ನಿಮಗೆ. ಸೊ ಈ ರೀತಿ ಏನು ಮಾಡ್ಬೋದು ಅಂದರೆ ನೀವು ಈ ಒಂದು ಹಿಮಾಲಯವನ್ನು ಕಂಪ್ಲೀಟಾಗಿ ಇನ್ ಡೆಪ್ತ್ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ಬೋದು. ನೀವು ಇದ್ರದ್ದು ಏನಪ್ಪ ಅಂದರೆ ಸ್ಕ್ರೀನ್ಶಾಟ್ಸ್ಗಳನ್ನು ತೊಗೊಂಡು ನೀವು ರಿವಿಷನ್ ಮಾಡ್ಬೋದು, ಅಥವಾ ನೀವು ಟೆಲಿಗ್ರಾಮ್ ಜಾಯಿನ್ ಆದ್ರಿ ಅಂದರೆ ಈ ಒಂದು ಎಲ್ಲ ನೋಟ್ಸದ್ದು ನಿಮಗೆ ಪಿಕ್ಚರ್ಸು ಅಥವಾ ನೋಟ್ಸ್ಗಳನ್ನು ನೀವು ನೋಡ್ಬೋದು. ಓಕೆನಾ. ಸೊ ದಿಸ್ ಈಸ್ ವೇರ್ ಇಟ್ ಈಸ್. ಆ್ಯಂಡ್ ಟ್ರಸ್ಟ್ ಮೀ, ಇಷ್ಟೊಂದು ಡೆಪ್ತ್ ಆಗಿ ಐ ವುಡ್ ಸೇ ಯು ವಿಲ್ ನಾಟ್ ಬಿ ಏಬಲ್ ಟು ಗೆಟ್ ಇಟ್ ಎನಿವೇರ್ ಎಲ್ಸ್. ಸೊ ಏನು ಮಾಡಮಂದ್ರೆ ಈ ರೀತಿ ನೀವು ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ಬೋದು. ಇನ್ನೊಂದು ಪಾಯಿಂಟ್ ಐತೆ, ಆ ಇನ್ನೊಂದು ಪಾಯಿಂಟನ್ನು ನಾನು ಇಲ್ಲಿ ಅರ್ಥ ಮಾಡಿಸ್ಲಿಕ್ಕೆ ಟ್ರೈ ಮಾಡ್ತೇನೆ ಅಂತ. ಫಾರ್ ಎಕ್ಸಾಂಪಲ್ ಈ ಥರ ರಿವರ್ಸ್ಗಳು ಕೆಳಗಡೆ ಬರುವಾಗ, ಫಾರ್ ಎಕ್ಸಾಂಪಲ್ ದೇರ್ ಆರ್ ಸೋ ಮೆನಿ ರಿವರ್ಸ್ ವಿಚ್ ಆರ್ ಫ್ಲೋಯಿಂಗ್ ಲೈಕ್ ದಿಸ್ ಸೌತ್ ಆಫ್ ಭೂತಾನ್ ಆ್ಯಂಡ್ ವಿಚ್ ದೇ ಕಮ್ ಆ್ಯಂಡ್ ಜಾಯಿನ್ ಬ್ರಹ್ಮಪುತ್ರ. ಓಕೆನಾ. ಅವಾಗ ಏನು ಮಾಡ್ಬಿಡ್ತದೆ ಅಂದರೆ ಆ ಎಲ್ಲ ನದಿಗಳು ಮೇಲ್ಗಡೆಯಿಂದ ಕೆಳಗಡೆ ಬರುವಾಗ ಭಾಳಷ್ಟು ಮಣ್ಣುಗಳನ್ನು ಈ ರೀತಿ ಡಿಪಾಸಿಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಿರ್ತಾವೆ. ಓಕೆನಾ. ಈ ಡಿಪಾಸಿಟ್ ಮಾಡಿರ್ತಕ್ಕಂಥ ಎಲ್ಲ ಪ್ಲೇಸಸ್ಗಳನ್ನು ನಾವೇನಂತ ಕರಿತೀವಿ ಅಂದರೆ ದ್ವಾರ್ಸ್ ಅಂತ ಕರಿತೀವಿ. ಓಕೆನಾ. ಎಲ್ಲ ಪ್ಲೇಸಸ್ಗಳನ್ನು ಅಥವಾ ಈ ಡಿಪಾಸಿಟ್ ಆಗಿರ್ತಕ್ಕಂಥ ಮಣ್ಣಿನಿಂದ ಡಿಪಾಸಿಟ್ ಆಗಿರ್ತಕ್ಕಂಥ ಈ ಒಂದು ಪ್ರದೇಶಗಳನ್ನು ದುವಾರ್ ಅಂತ ಕರಿತೀವಿ. ದುವಾರ್ಸ್. ಹೋಪ್ ಎವ್ರಿಬಡಿ ಅಂಡರ್ಸ್ಟ್ಯಾಂಡಿಂಗ್. ದುವಾರ್ಸ್ ಅಂತ ಕರಿತೀವಿ. ಇನ್ನೊಂದು ಪ್ಲೇಸ್ ಐತಿ ಇಲ್ಲಿ ಈ ಕಾಶ್ಮೀರ ಒಳಗೆ ನೀವು ಪ್ಲೇಸಸ್ಸನ್ನು ನೋಡಿದರೆ, ಫಾರ್ ಎಕ್ಸಾಂಪಲ್ ಮೌಂಟೇನ್ಸ್ ಅದಾವ ಅನ್ಕೊಡ್ರಿ. ಈ ರೀತಿ ಮೌಂಟೇನ್ಸ್ ಅದಾವ ಅನ್ಕೊಡ್ರಿ. ನಾನು 3D ಒಳಗೆ ಡ್ರಾ ಮಾಡ್ಲಿಕ್ಕೆ ಈ ಮೌಂಟೇನ್ಸ್ಗಳು ಏನಿರ್ತಾವಲ್ಲ, ಈ ಮೇಲ್ಗಡೆ ಇರ್ತಕ್ಕಂಥ ಪೋರ್ಷನಿಗೆ ನಾವು ಕರೇವಾ ಅಂತ ಕರಿತೀವಿ. ಏನಂತ ಕರಿತೀವಿ? ಕರೇವಾ. ಆ್ಯಂಡ್ ದೀಸ್ ಕರೇವಾಸ್ ಆರ್ ವೆರಿ ಸೂಟೇಬಲ್ ಫಾರ್ ದ ಗ್ರೋತ್ ಆಫ್ ಸಫ್ರಾನ್ಸ್. ಸಫ್ರಾನ್ಸ್ ಅಂದರೆ ಕೇಸರಿ ಅನ್ನೋ ಒಂದು ಸ್ಪೈಸನ್ನು ಬೆಳಿಲಿಕ್ಕೆ
ಮೋಸ್ಟ್ ಇಂಪಾರ್ಟೆಂಟ್ ಅಥವಾ ಮೋಸ್ಟ್ ಸೂಟೇಬಲ್ ಪ್ಲೇಸಸ್ಗಳಾಗ್ಯಾವ ಇವು ಎಲ್ಲಿ ಕಾಶ್ಮೀರಲ್ಲಿ. ಆದ್ದರಿಂದ ಕರೇವಾ ಆಲ್ಸೋ ಹ್ಯಾಸ್ ಗಾಟ್ GI ಟ್ಯಾಗ್ ಫಾರ್ ಕಾಶ್ಮೀರ್. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡ್. ಓಕೆ, ಸೊ ಈ ಕೆಲವೊಂದು ಇಂಪಾರ್ಟೆಂಟ್ ನೀವು ಏನಪ್ಪ ಅಂದರೆ ಪಾಯಿಂಟ್ಸ್ಗಳನ್ನು ಇಲ್ಲಿ ನೆನ್ಪಿಡ್ಲಿಕ್ಕೆ ಟ್ರೈ ಮಾಡ್ಬೋದು. ಸೊ ದಿಸ್ ಈಸ್ ಹೌ ವಿ ಕುಡ್ ಏಬಲ್ ಟು ಕಂಪ್ಲೀಟ್ ದ ಹಿಮಾಲಯನ್ physical feature. Hope everybody is understanding. Okay, in the next class once again we'll start with the second physical feature that we have got, and it is Great Northern Plains, ಉತ್ತರ ಮಹಾ ಮೈದಾನ. ಅದನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ಲಿಕ್ಕೆ ಟ್ರೈ ಮಾಡೋಣ ಅಂತ. ಸೊ ಇವತ್ತಿಗೆ ಥ್ಯಾಂಕ್ ಯು.